ನಿನಗೆ ಎನ್ನಿಂತ ಮಮಕಾರ. ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗೂ. ನಿನ ಗುಂಟು ನಾನಾ ವೇಷ, ನಿನ ಮಾತೆ ಗಂಟ ಘೋಷ. ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ. ಜನ್ಮ ಕೊಟ್ಟವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಬಜರಂಗಿ ಕೊನೆ ಉಸಿರಿನವರೆಗೂ ನಿಮ್ ಕಾವಲಾಗಿರ್ತಾನೆ. ಬಜರಂಗಿ ಪುಣ್ಯಾತ್ಮನು ನೀ ನಿಜವಾಗಿ. ಕಾಯೋ ದೊರೆಯೇ ನಿನಗೆ ಏನಿಂತ ಮಮಕಾರ. Give all the gold coins. Okay, I'll give. Madam, give the jewels. ದೇಶ ಯಾವುದೇ ಇರಲಿ, ಭಾಷೆ ಯಾವುದೇ ಆಗಿರಲಿ, ಸಂಸ್ಕೃತಿಗೆ ಬೆಲೆ ಕೊಡೋ ಸಂಸ್ಕಾರ ನಮ್ದು. ನಮಗ್ ನಮ್ ತಾಳಿ ಹೇಗೋ ನಿಮಗ ಉಂಗ್ರ ನಮ್ ಜನರಿಗೆ ಸಾಕು. ಹಸಿದವಗೆ ಕೈಯ ತುತ್ತ ನಿಟ್ಟು ಪೊರೆಯೋ ತಾಯಿಯ ಗುಣದವನು. ಪ್ರತಿಯ ಗುಳಲು ತನ್ನ ಮುಗುಡು ನಗುವನು, ಲಾಲಿಸಿ ಉಣಿಸುವನು. ಗೀತೆ ಬೋಧಿಸಿದ ಕೃಷ್ಣ ಇವನೇನೋವ, ಬಲ ಭೀಮನಿಗೂ ಬೆವರಿಳಿಸಿ ತೊಡೆ ತಟ್ಟುವ. ಹೆತ್ತವರ ರೀತಿ ಕನ್ಯಾದಾನ, ಕುಂತಲ್ಲಿಯೇ ಇವಾಗೆ ಸಿಂಹಾಸನ. ದಿಗ್ಗನೆದ್ದ ಭಜರಂಗಿ, ಗುರುಗು ಸಿಡಿಲೆ ಇವನ ನಿಲುವಂಗಿ. ಗಂಡೆ ಧ್ಯೇಯ ನ್ಯಾಯ ಗಂಡ ಬೇರುಂಡನ ಧ್ಯೇಯ. ದೃಷ್ಟಿ ಇಟ್ಟು ನೋಡಿದರೆ ಸೃಷ್ಟಿ ಇವನ ಮುಷ್ಟಿ ನೀರೇ. ಭಜರಂಗಿ ಇಡೀ ಭೂಮಿಯ ಡೋಲು ಇವನ ಹಾಡಿಗೆ ನಿಜವಾಗಿ. ಭಜರಂಗಿ ಋಣ ಕಾಣಿಸಿದ ಗುರುವಾಗಿ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि।
ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ. ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಭಕ್ತಿಲಿ ಶಕ್ತಿ ಕಂಡನೋ ಹನುಮ, ರಾಮನ್ನೇ ಗೆದ್ದು ಬಿಟ್ಟನೋ. ಭಕ್ತರನ್ನು ನಿತ್ಯ ಕಾಯುವ ಮಾರುತಿ ಪ್ರೀತಿಯಿಂದ ಬಂದು ಹರಸುವ. ಇದು ರಾಮ ಮಂತ್ರ ಸಾರ, ಹನುಮಂತನ ಶಕ್ತಿ ಅಪಾರ. ರಾಮ ಲಕ್ಷ್ಮಣರ ಹೊತ್ತೋನಯ್ಯ, ಪುಟ್ಟ ಮಕ್ಕಳ ನಾಯಕ ಆಂಜನೇಯ. ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ, ಕಣ್ತೆರೆದು ದಯೆ ತೋರಿ ಎಲ್ರೂ ಕಾಪಾಡಪ್ಪ. ರಾಮದೂತನಾಗಿ ಹೋದನೋ ಹನುಮ, ರಾಮ ಮುದ್ರೆ ಸೀತೆಗಿತ್ತನೋ. ಲಂಕೆಯ ಸುಟ್ಟು ಬಿಟ್ಟನೋ ದಶಕಂಠನ, ಸೊಕ್ಕನ್ನೇ ಮೆಟ್ಟಿ ನಿಂತನೋ. ಎದೆಯಲ್ಲಿ ರಾಮನನ್ನ ತೋರಿ ನಿಂತ ಈ ಹನುಮಣ್ಣ. ರಾಮನಪ್ಪುಗೆಯ ಭಾಗ್ಯ ಗಳಿಸಿದ, ಚಿರಂಜೀವಿಯಾಗಿ ತಾನು ನೆಲೆಸಿದ. ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ, ಕಣ್ತೆರೆದು ದಯೆ ತೋರಿ ಎಲ್ರೂ ಕಾಪಾಡಪ್ಪ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ. ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ.
ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ದೂರವೇ ಆಧಾರ ಈ ಕಲೆಯ ಸಿಂಗಾರ ಬಂಗಾರ ತೇರೇರಿ ಮೂಡಣಂಗೆ ಸಿಂಧೂರ ದಿನ 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 ಹೊಸದಾಗಿದೆ ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ ಸ್ವರ ಸ್ವರದ ಏರಿಳಿತ ತುಂಗೆಯಲ್ಲಿ ಶ್ರೀಮಂತ ಕಣ 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 ಕರೆ ನೀಡಿದೆ ನೀನೊಮ್ಮೆ ಬಂದೆ ಹಿತವಾಗಿ ಹಾಡು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಗಾಳಿಯೇ ಆದೇಶ ಮೇಘವೇ ಸಂದೇಶ ಪ್ರೇಮಕ್ಕೆ ಸಂಕೇತ ಹೊಂಬಣ್ಣದ ಇದುವೇ ಕಲಿಕಾಲ ಕೇಳಿ ಕಲಿಕಾಲದಲ್ಲಿ ದೇಶವ ಪಡೆ ಹುಂಡಿಗೆ ಬಲೆಯಾದ ಮಹಾತ್ಮ ಗಾಂಧಿ ಮರೆಯಾದ ಹುಂಡಿಗೆ ಬಲೆಯಾದ. ನಮ್ಮ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮಾಲೀಕರು ಹಾಗೂ ಮ್ಯಾನೇಜರ್ ಅವರಿಂದ ಗೌರವ ಮಾಲಾರ್ಪಣೆ ಹಾಗೂ ಗೌರವ ಸನ್ಮಾನ. ಎಲ್ಲ ಮಾಲೀಕರು ಹಾಗೂ ಮ್ಯಾನೇಜರ್ ಅವರು ಸೇರಿ ಸನ್ಮಾನ್ಯ ಸಜ್ಜನ ರಾಜಕಾರಣಿಯಾದಂತ ಸನ್ಮಾನ್ಯ ಶ್ರೀ ದೊಡ್ಡಗೌಡ ಜಿ ಪಾಟೀಲ್ ಸಾಹೇಬರಿಗೆ ಗೌರವ ಸನ್ಮಾನ. ಜನಪ್ರಿಯ ವೈದ್ಯರಾದಂತ ಮಾನ್ಯ ಶ್ರೀ ಡಾಕ್ಟರ್ ಮಾಂತೇಶ್ ಎಸ್ ಕಡ್ಪಟ್ಟಿ ಅವರಿಗೆ ಕಲೂನು ಉದ್ಘಾಟಕರಾದ ಶ್ರೀ ಮಾನ್ಯ ಶ್ರೀ ಮಂಜುನಾಥ್ ಅಪ್ಪು ಅವರವರಿಗೆ ಶ್ರೀ ಅಂದಪ್ಪ ಲಗಡಿಯವರಿಂದ ಗೌರವ ಸನ್ಮಾನ ಹಾಗೂ ಮಾಲಾರ್ಪಣೆ. ಶ್ರೀ ಅಜ್ಜಪ್ಪಣ್ಣ ಎಲ್ಲ ಗಣ್ಯಮಾನ್ಯರು ಹಾಗೂ ಮುಖ್ಯ ಅತಿಥಿಗಳು ಎಲ್ಲರೂ ಗೌರವ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ಸ್ವೀಕರಿಸಿದಂತ ಹಾಗೂ ಈ ಸನ್ಮಾನವನ್ನ ಮಾಡಿದವರಿಗೆ ಶ್ರೀ ಇನ್ನೋರ್ವ ಮಾಲೀಕರಾದಂತ ಸ್ವೀಕರಿಸಬೇಕಾಗಿ ವಿನಂತಿ. ಮಾಲೀಕರು ಹಾಗೆ ಈ ಕಂಪ್ನಿಯ ಮ್ಯಾನೇಜರ್ ಅಂತ ಶ್ರೀ ಅಂದಪ್ಪಣ್ಣವರಿಗೆ, ಹಾಗೆ
ವಿಶೇಷವಾಗಿ ಕಲಾಭಿಮಾನಿಗಳು ಈ ನಾಟಕವನ್ನು ಮಾತುಗೌಡ ಪಾಟೀಲ್ ತೊಂಡ್ಯಾಳ್ ಶ್ರೀ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಾಂತೇಶ್ ಕಡಪಟ್ಟಿ ಶ್ರೀ ML ಶಾಂತಿಗಿರಿ ವಕೀಲರು ಹಾಗೂ ವೇದಿಕೆ ಮೇಲಿರುವ ಮಹನೀಯರು ಜ್ಯೋತಿಯನ್ನು ಬೆಳಗಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಜ್ಯೋತಿಯನ್ನು ಬೆಳಗಿಸಿದಂತಹ ಮಹನೀಯರಿಗೆ ಧನ್ಯವಾದಗಳು. ಈಗ ಬಲೂನ್ ಉದ್ಘಾಟನೆಯನ್ನ ಶ್ರೀ ರಾಜ್ಕುಮಾರ್ ಬಾದೋಡಿಗೆ ಹಾಗೂ ಶ್ರೀ ಮಂಜುನಾಥ್ ಆಲೂರ್ ಅವರು ನೆರವೇರಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಬಲೂನ್ ಉದ್ಘಾಟನೆಯನ್ನು ಶ್ರೀ ಧನ್ಯವಾದಗಳು. ಈಗ ಬಲೂನ್ ಉದ್ಘಾಟನೆ ಮಾಡಿದಂತಹ ಮಹನೀಯರಿಗೆ ಧನ್ಯವಾದಗಳು. ಈಗ ನಾಟಕದ ಪ್ರಮುಖ ಘಟ್ಟ ಉದ್ಘಾಟನೆ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಜಿ ಪಾಟೀಲ್ ಸಾಹೇಬರಿಂದ ಈ ಕಾರ್ಯಕ್ರಮದ ಉದ್ಘಾಟನೆ, ಹಾಗೆ ಎಲ್ಲ ಗಣ್ಯಮಾನ್ಯರು ಕೂಡ ಅದರಲ್ಲಿ ಭಾಗವಹಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೇ ರೀತಿ ಇಲ್ಲಿಗೆ ನಮಗೆ ಬಹಳ ಸಂಬಂಧಿಕರು ಮತ್ತು ರಕ್ಷಿಸಿಗೆ ನಂಟು ಬಹಳ ನಮ್ಮ ವಕೀಲರಿಗೆ ಗೌಡ ಪಾಟೀಲ್ ಅಭಿಮಾನಿಗಳ ಪರವಾಗಿ ಆಯೋಜಿಸಿದಂತಹ ಮಾರುತೇಶ್ವರ ನಾಟ್ಯ ಸಂಘದ ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಿದಂಥ ಜನಪ್ರಿಯ ಶಾಸಕರಾದ ದೊಡ್ಡನಗೌಡ ಪಾಟೀಲ್ರೇ ಹಾಗೂ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಮಾಂತಗೌಡ ಪಾಟೀಲ್ರೇ, ದೊಡ್ಡನಗೌಡ ಜಿ ಪಾಟೀಲ್ ಅವರ ಅಭಿಮಾನಿಗಳ ಬಳಗ ರಕ್ಕಸಿಗೆ ಅವರ ವತಿಯಿಂದ ಶ್ರೀ ಮಾರುತೇಶ್ವರ ನಾಟ್ಯ ಸಂಘ ರಕ್ಕಸಿಗೆ ಇವರ ಸಂಯುಕ್ತಾಶ್ರಯದಲ್ಲಿ ಹೇಳಿದ್ರು ಏನಂತ, ನಾನು MLA ಅಲ್ಲ, ನಾನು ಜನಸೇವಕ, ಈ ಮತಕ್ಷೇತ್ರದ ಜನಸೇವಕ ಅಂತ ಹೇಳಿದ್ರು. ಜನಸೇವಕ ಅನ್ನೋರು ಯಾರು ಹೇಳ್ರಿ, ಅಧಿಕಾರ ಕೊಟ್ಟುಕೊಳ್ಳಿ ಏನಾರು ನಾ MLA ಅಂತಾರ. ಆದ್ರ ದೊಡ್ಡನಗೌಡ ಜಿ ಪಾಟೀಲ್ರಂತ ವ್ಯಕ್ತಿತ್ವ ಇರುವಂತ ಶಾಸಕರು ಇಲ್ಲಿ ನಮ್ಮ ಮತಕ್ಷೇತ್ರಕ್ಕೆ ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಆತ್ಮೀಯ ಕ್ಷೇತ್ರದ ಆರಾಧ್ಯ ದೈವ ಮಾರುತೇಶ್ವರರ ಪಾದಾರವಿಂದಗಳಲ್ಲಿ ಪಣಮಟ್ಟು ಇವತ್ತು ಮಾರುತೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ಮಾರುತೇಶ್ವರ ನಾಟ್ಯ ಸಂಘ ರಕ್ಕಸಿಗೆಯವರು ಕಲಿಯುಗದಲ್ಲಿ ಗರ್ಜಿಸಿದ ಕರ್ಣಾರ್ಜುನ ಎಂಬ ಸುಂದರ ಸಾಮಾಜಿಕ ನಾಟಕದ ಈ ಅಭಿನಯದ ವೇದಿಕೆ ಮೇಲೆ, ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಶ್ರೀಯುತ ಮಾಂತಗೌಡ ಪಾಟೀಲ್ ತೊಂಡ್ಯಾಳ್ರವರೇ, ಖ್ಯಾತ ವೈದ್ಯರಾದ ಡಾಕ್ಟರ್ ಮಹಾಂತೇಶ್ ಕಡಪಟ್ಟಿ ಅವರೇ, ಇನ್ನೋರ್ವ ಖ್ಯಾತ ವಕೀಲರಾದ ಶ್ರೀಯುತ ರಾಜ್ಕುಮಾರ್ ಬಾದವಾಡಿಗೆ ಅವರೇ, ಅಪ್ಪು ಆಲೂರ್ ಅವರೇ, ಹಾಗೂ ಗ್ರಾಮದ ಹಿರಿಯರು, ನಿವೃತ್ತ ವಿಲೇಜ್ ಅಕೌಂಟೆಂಟ್ ತಲಾಟೆಯವರಾದಂಥ ರುದ್ರಪ್ಪ ಸಬ್ರದವರೇ, ತನ್ನ ಅಟ್ಟಹಾಸವನ್ನು ಮೆರಿತಾ ಇದೆ. ಅಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಪರಿಣಾಮಕಾರಿ ಇಲ್ಲ. ಇಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಪರಿಣಾಮಕಾರಿಯಾಗಿದೆ. ಇವತ್ತು ಚೀನಾ ದೇಶದ ಅಧ್ಯಕ್ಷ ಭಾರತ ದೇಶದ ಪ್ರಧಾನಮಂತ್ರಿಗೆ ಕರೆ ಮಾಡಿ ಹೇಳ್ತಾರೆ, ನಮ್ಮ ದೇಶಕ್ಕೆ ನಿಮ್ಮ ಔಷಧಿಯನ್ನು ಕಳಿಸಿಕೊಟ್ಟಿರ್ತೇವೆ.
ಇವತ್ತು ಭಾರತ ದೇಶದ ಕೀರ್ತಿ ಪಥಕ್ಕೆ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಇವತ್ತು ಅಕ್ಕಪಕ್ಕದ ದೇಶಗಳನ್ನ ನೋಡ್ರಿ, ಪಾಕಿಸ್ತಾನದಲ್ಲಿ ಅನ್ನ ಆಹಾರಕ್ಕೂ ಪಿರಿಯಾಗಿದೆ. ಅಫ್ಘಾನಿಸ್ತಾನದಲ್ಲಿ ಯಾವ ಹೆಣ್ಮಕ್ಳು ಹೊರಗೆ ಬರೋಂಗಿಲ್ಲ, ಶಾಲೆಗೆ ಹೋಗಂಗಿಲ್ಲ, ನೌಕರಿ ಮಾಡಂಗಿಲ್ಲ, ಒಬ್ಬರೇ ಒಂಟಿಯಾಗಿ ಎಲ್ಲೂ ಕೂಡ ಹೊರಗೆ ಬರೋಂಗಿಲ್ಲ. ಒಂದು ವೇಳೆ ಬಂದಂದ್ರೆ ಅವ್ರು ಗುಂಡಿಟ್ಕೊಳ್ತಾರೆ. ಅಷ್ಟೇ ಶ್ರೀಲಂಕಾದಲ್ಲಿ ಏನಾಗಿದೆ, ಎಲ್ಲ ದಿವಾಳಿ ಆಗಿದೆ. 1 ಲೀಟ್ರ್ ಪೆಟ್ರೋಲ್ 400 ರೂಪಾಯಿ, 1 ಲೀಟ್ರ್ ಹಾಲು 250 ರೂಪಾಯಿ. ಪಾಕಿಸ್ತಾನದಲ್ಲಿ 250 ರೂಪಾಯಿಗೆ 1 ಲೀಟ್ರ್ ಹಾಲು, 400 ರೂಪಾಯಿಗೆ 1 ಲೀಟ್ರ್ ಪೆಟ್ರೋಲ್. ಆ ರೀತಿಯ ಪರಿಸ್ಥಿತಿ, ಗಂಭೀರವಾದ ಪರಿಸ್ಥಿತಿ ನಿರ್ಮಾಣವಾದರೂ ಕೂಡ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ದೇಶಗಳು ಆರ್ಥಿಕವಾಗಿ ದಿವಾಳಿಯಾಗಿದ್ರು ಕೂಡ ಇವತ್ತು ನಮ್ಮ ದೇಶ ಅಭಿವೃದ್ಧಿಯಲ್ಲಿ ಪುಟಿದೆದ್ದು ನಿಂತು ವಿಶ್ವ ಮಟ್ಟದಲ್ಲಿ ಒಂದು ಅಭಿವೃದ್ಧಿಯ ಪಥದತ್ತ ಸಾಗಿ ವಿಶ್ವದಲ್ಲಿ 5ನೇ ಸ್ಥಾನಕ್ಕೆ, ಆರ್ಥಿಕ ಭದ್ರತೆಯಲ್ಲಿ ಆರ್ಥಿಕ ಸ್ಥಾನದಲ್ಲಿ 5ನೇ ಸ್ಥಾನಕ್ಕೆ ಬಂದಂಥ ಭಾರತ ದೇಶ. ಅದಕ್ಕೆ ಕಾರಣೀಭೂತರು ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರನ್ನು ನಾನು ಘಂಟಾಘೋಷ ನಿರ್ವಹಿಸ್ತಾ, ಇವತ್ತು ಈಗಾಗಲೇ ವೇಳೆ ಬಾಳಾಗಿದೆ. ಹಲವಾರು ವಿಚಾರಗಳನ್ನು ಸೊಬರದವ್ರು ಹೇಳಿದಾಗ ಇನ್ನೊಂದು ದಿವಸ ಬಂದು ನಿಮ್ಮ ಜೊತೆಯಲ್ಲಿ ಯಾಕೋ ಸನಿಯಕ್ಕೆ ಬಂದೈತೆ, ನಮ್ಮದು ನಿಮ್ಮ ಹತ್ರನೇ ಬರ್ಬೇಕು, ನಾವು ಹತ್ರನೇ ಬಂದದ, ನಿಮ್ಮ ಹತ್ರನೇ ಬರ್ಬೇಕು. ನಿಮ್ಮ ಕೈಯಲ್ಲೇ ಐತೆ, ಏನು ಒಳ್ಳೇದು ಏನು ಕೆಟ್ಟದ್ದು ಅನ್ನೋದು ವಿಚಾರ ಮಾಡೋದು ನಿಮ್ಮ ಕೈಯಾಗೆ. ನಾವೇನಪ್ಪ ನಿಮ್ಮನ್ನು ಕೈ ಮುಗಿದು ಹೋಗೋರು, ಮುಂದೆ ನಿರ್ಣಯ ಕೊಡೋರು, ಆಶೀರ್ವಾದ ಮಾಡೋರು ನೀವು. ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವರು ವಿಧಾನಸೌಧಕ್ಕೆ ಹೋಗ್ತಾರೆ, ಯಾರಿಗೆ ಆಶೀರ್ವಾದ ಮಾಡೋದಿಲ್ಲ ಮನೆಗೆ ಹೋಗ್ತಾರೆ. ಇಷ್ಟೇ, ಅದಕ್ಕೇನು ಹೆಚ್ಚಿಗೆ ಏನು ಮಾಡೋಕ್ಕಾಗೋದಿಲ್ಲ. ಭಾಳ ಅಂದ್ರೆ ನಿಮ್ಮನ್ನು ಯಪ್ಪ ಹೆಣ್ಣಂದು ಯವ್ವ ಅಕ್ಕ ಅಂತ ಕಸಿ ಕೈ ಮುಗಿದು ನಿಮ್ಮನ್ನು ಓಟ್ ಕೇಳ್ಬೋದು ವಿನ ಮತ್ತು ಬೇರೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ದಯವಿಟ್ಟು ಮತ್ತೊಂದು ದಿವಸ ನಾನು ಮುಂದೆ ಬಂದೇ ಬರ್ತೀನಿ, ನಿಮ್ಮ ಜೊತೆಯಲ್ಲಿ ಮಾತಾಡ್ತೀನಿ. ಏನೇನು ಕೆಲಸ ಮಾಡೀವಿ ನಾವು ಕೇಳ್ತಕ್ಕಂಥದ್ದು ಇಷ್ಟ. ನನ್ನ ಕೆಲಸ ಏನಪ್ಪ, ನಾನು ಶಾಸಕ ಅಷ್ಟೇ ಅಲ್ಲ, ಶಾಸಕ ಅನ್ನೋದಕ್ಕಿಂತ ಮುಖ್ಯವಾಗಿ ನಾನು ಈ ಹುಣಗುಂದ ಮತಕ್ಷೇತ್ರದ ಸೇವಕ ಅಂಥೇಳಿ ಗರ್ವದಿಂದ ಹೇಳ್ಕೊತೀನಿ. ಗರ್ವದಿಂದ ಈ ಹುಣಗುಂದ ಮತಕ್ಷೇತ್ರದ ನಾನು ಸೇವಕ, ನಾನು ಜನರ ಸೇವಕ ನಾನು. ಅದು ನನ್ನ ಕರ್ತವ್ಯ. ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ನಿಮ್ಮಗಳ ಆಶೀರ್ವಾದದಿಂದ ನನಗೆ ಸಿಕ್ಕಿದೆ, ಆ ಪುಣ್ಯ ನನಗೆ ಸಿಕ್ಕಿದೆ. ನಿಮ್ಮ ಸೇವೆ ಮಾಡ್ತಕ್ಕಂಥ ಪುಣ್ಯ ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಹೇಳಿ 4 ಮಾತು ಮುಗಿಸ್ತೀನಿ. ಧನ್ಯವಾದ. ಜೈ ಹಿಂದ್.
ಸಂಹಾರ ಮಾಡಿ ಶಿಕ್ಷಕರನ್ನು ರಕ್ಷಣೆ ಮಾಡಿ ಹಿಂದಿನ ಕಾಲದಲ್ಲಿ ರಾಕ್ಷಸರಂತೆ ಅಟ್ಟಹಾಸ ಮಾಡುವ ಶಿಕ್ಷಕರನ್ನು ನೀನು ಸದೆ ಬಡೆಯದೇ ಇದ್ದಾಗ ಚಾಮುಂಡೇಶ್ವರಿಯಾಗಿ ಬೆಟ್ಟದಲ್ಲಿ ಕುಳಿತಿರುವೆ. ಹೀಗಿರುವಾಗ ಈ ಕಲಿಯುಗದಲ್ಲಿ ಕಣ್ಣು ಮುಚ್ಚಿಕೊಂಡು ನಮ್ಮಂತ ಬಡವರ ಕಷ್ಟವನ್ನು ನೋಡದೆ ಏಕಮ್ಮ ಕುಳಿತಿದ್ದೀಯಾ? ಹೇಗಾದರೂ ಮಾಡಿ ಆದಷ್ಟು ಬೇಗನೆ ಈ ಬಡವರ ಗೋಳನ್ನು ಹೋಲಾಡಿಸುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಬನ್ನಿ ಬಾಬಾ, ಈಗ ಬಂದ್ರ? ಅರ್ಜುನ್ ಮಾವನವರು ಪಕ್ಕದೂರಲ್ಲಿ ಹಾವನೂರು ಜಾತ್ರೆಯಲ್ಲಿ ಚಕ್ಕಡಿ ಸ್ಪರ್ಧೆ ಇದೆ ಅಂತ ಅಲ್ಲಿಗೆ ಹೋಗಿದ್ದಾರೆ. ಇನ್ನು ಮಾವನವರು ಆ ಜಯರಾಜ ನಮ್ಮ ಹೊಲದಲ್ಲಿ ಫ್ಯಾಕ್ಟರಿ ಕಟ್ಟೋ ನೆಪದಲ್ಲಿ ತನ್ನ ಆಳುಗಳನ್ನು ಕಳಿಸಿದ್ದಂತೆ ಅದೇನಂತ ವಿಚಾರ ಮಾಡ್ಕೊಂಡು ಬರ್ತೀನಿ ಅಂತ ಮಾವನವರು ಹೋಗಿದ್ದಾರೆ. ಇಲ್ಲೇನು ಇಷ್ಟರಲ್ಲಿ ಬಂದ್ರು ಬರಬಹುದು. ಗಂಗಾ, ಇದು ಬಡವರ ಬದುಕುವ ಕಾಲ ಅಲ್ಲಮ್ಮ, ಸೊಕ್ಕಿನ ಶ್ರೀಮಂತರ ಮೇಲೆ ನಾಡುವ ಕಾಲ. ನಮ್ಮಂತ ಬಡವರು ಬದುಕುವ ಕಾಲ ಇದಲ್ಲಮ್ಮ. ನಮ್ಮಂತ ಬಡವರು ಬದುಕಬೇಕಾದ್ರೆ ಶ್ರೀಮಂತರ ಹಂಗಾಗ ನಮ್ಮಂತ ಬಡವರು ಬದುಕಲು ಸಾಧ್ಯ ಈ ಪ್ರಪಂಚದಲ್ಲಿ. ಇರ್ಲಿ ಬಿಡಿ ಬಾಬಾ, ಸಮಾಧಾನ ತಂದುಕೊಳ್ಳಿ. ಮೊದಲು ದೇವ್ರ ಇತ್ತಲ್ಲ, ಏನಾಯ್ತು? ಇವತ್ತಿನ ಯೂನಿವರ್ಸಿಟಿಯಲ್ಲಿ ಪ್ರಥಮ ಸ್ಥಾನದಲ್ಲಿ ಪಾಸ್ ಆಗಿದ್ದೇನೆ. ಅದನ್ನು ನಿಮಗೆ ಸ್ವೀಟ್ ನಿಮಗೆ ಕೊಡ್ತೀನಿ. ಆ ದೇವರು ಯಾವಾಗಲೂ ನಿನ್ನ ಇದೇ ರೀತಿ ಚೆನ್ನಾಗಿ ನಗುನಗುತ್ತಾ ಇರುವಂತೆ ಹಾರೈಸಲಿ ಅಂತ ಬೇಡ್ಕೊಳ್ಳುತ್ತೇನೆ ನಾನು. ಯಾರ ಮಾಡಿನ ದೇವರು? ಯಾರ ನಿನ್ನ ದೇವರು? ಈ ನಿನ್ನ ದೇವರು ಹೇಗಿದ್ದಾರೆ ಗೊತ್ತಾ? ಸ್ವಚ್ಛನಿಂದ ಮೆರವ ಶ್ರೀಮಂತ ಬರಿಗಾಲಿನಲ್ಲಿ ನಡೆದು ದೇವಸ್ಥಾನಕ್ಕೆ ಬಂದ, ಕಾಲಿಗೆ ಹೊತ್ತಕ್ಕೆ ಅಂತ ಚಪ್ಪಲಿ ಹಾಕೊಂಡೇ ದೇವಸ್ಥಾನ ಬರ್ತಾರ. ಆ ನಿನ್ನ ದೇವರ ಮುಂದಿರುವ ದಕ್ಷಿಣ ಹುಂಡಿಗೆ ಭಿಕ್ಷೆ ಹಾಕೋದಾರ, ದುಡ್ಡು ಬೇಸಾಕ್ತಾರ. ಅಧಿಕಾರ ಚಲಾಯಿಸಿಕೆತನ. ನಾನು ನಿನಗೆ ವಜ್ರ ವೈಡೂರ್ಯವನ್ನು ಹೇಳ್ತೀನಿ, ಈ ನನ್ನ ಸಿರಿ ಸಂಪತ್ತಿನ ಒಡೆಯನಾಗಿಸು ಎಂದು. ಅಂತ ಸ್ವಚ್ಛಿನ ಶ್ರೀಮಂತರಿಗೆ ಈ ನಿನ್ನ ದೇವರು ಒಲಿದು ಕೊಡುವ ವರದಾನ ಸಿರಿ ಸಂಪತ್ತಿನ ಸುರುಮಳೆ. ಆದ್ರೆ ನನ್ನಂತ ಬಡವ ನಿತ್ಯ ಬೆಳಗಾದ್ರೆ ಬರೀ ಗಾಲಿನಲ್ಲಿ ನಡೆದ ದೇವಸ್ಥಾನಕ್ಕೆ ಬರ್ತಾನ, ಬರೀ ಮೈಯಿಂದ ಹುಲಿ ಸೇವೆ ಮಾಡ್ತಾನ. ಭೂಮಿ ಬಿರಿಯಲಿ, ಗಗನ ನಡುಗಲಿ, ಸಾಗರ ಕೆರಳಲಿ, ಬಿಳಿ ನೀರು ತಂದೆ ನಿನ್ನ ಪಾದ ಅಂತ ಗಟ್ಟಿಯಾಗಿ ಬರ್ತಾನ. ಆದ್ರೆ ನನ್ನಂತ ಬಡವನಿಗೆ ಈ ನಿನ್ನ ದೇವರು ಒಲಿದು ಕೊಡುವ ವರದಾನ ಕಣ್ಣೀರಿನ ಸುರಿಮಳೆ. ಗಂಗಾ, ಯಾಕೋ ಶಂಕರ್ ದೇವರಿಗೆ ಈ ರೀತಿ ಮಾತನಾಡ್ತಿರಲ್ಲ, ಏನಾಗಿದೆ ನಿನಗೆ? ಏನೂ ಇಲ್ಲ ಬನ್ನಿ ಮಾವ. ನೋಡಿ, ಶಂಕರ್ ಮಾವ ಜಿಲ್ಲೆಗೆ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದಾನೆ. ಅದಕ್ಕಾಗಿ ಆ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಇದ್ದೆ. ಮಾಮ, ದೇವರ ಪ್ರಸಾದ ತೆಗೆದುಕೊಂಡು ನನಗೆ ದೀರ್ಘ ಸುಮಂಗಲಿ ಭಾವ ಅಂತ ಆಶೀರ್ವಾದ ಮಾಡಿ. ಚಿರಂಜೀವಿಗೆ ಬಾಳು. ನೋಡು ಶಂಕರ, ಎಲ್ಲಾ ಹೊರೆಯನ್ನ ದೇವರು ಹೊರುವುದಾದ್ರೆ ಭೂಮಿ ಮೇಲೆ ನಾವೇಕೆ ಹುಟ್ಟಬೇಕು? ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕಷ್ಟ ಸುಖ ಎಂಬುದು ಕಾಲಚಕ್ರ ಗುಂಡು ಹಾಗೆ. ದೇವರು ನೆಪ ಮಾತ್ರ. ಅಣ್ಣ, ಚಿಕ್ಕವನಿರ್ಬೇಕಾದ್ರೆ ತಂದೆ ತಾಯಿಯನ್ನು ಕಳೆದುಕೊಂಡು ತಂದೆ ಅದೇನ ಅಂದ್ರೆ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯವನ್ನು ತೋರಿ ನನ್ನ ಪಾದಿನ ತಂದೆ ತಾಯಿ ಆದ್ರೆ ಅಣ್ಣ, ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸಿದ್ರೆ ನಿಮ್ಮನ್ನ ಯಾವ ರೀತಿ ಪೂಜಿಸಬೇಕೆಂದು ನನಗೆ ಅರ್ಥ ಆಗುತ್ತಿಲ್ಲ. ಆಶೀರ್ವಾದ ಮಾಡೋಣ. ಎದ್ದೇಳು ಶಂಕರ, ಆ ತಾಯಿ ದುರ್ಗಾದೇವಿ ಆಶೀರ್ವಾದ ಸದಾ ನಮ್ಮ ತಲೆ ಮೇಲೆ ಇರಲಿ. ನಿನ್ನ ಓದಿನ ತಕ್ಕ ಹಾಗೆ ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿ ಲಭಿಸಿತು ಅಂದ್ರೆ ಅದೇ ನಮ್ಮ ಭಾಗ್ಯ ಅಂತ ನಾವು ಭಾವಿಸ್ಕೊಳ್ತೀವಿ ನೋಡ ಮಾವ. ನೌಕರಿ ಮಾಡುವುದು ನನ್ನಂತ ಬಡವರಲ್ಲಮ್ಮ. ನನ್ನಂತ ಬಡವ ನೌಕರಿ ಮಾಡ್ತಾನೆ ಅನ್ನೋದು ತಿರುಗ ಹಗಲು ಗನಸು ಕಂಡಂತನೇ ಸರಿ. ಇಂದಿನ ಕಾಲದಲ್ಲಿ ನೌಕರಿ ಅಂತ ಇರೋದು ಭ್ರಷ್ಟ ಅಧಿಕಾರಿಗಳ ಮಕ್ಕಳಿಗೆ, ದುಡ್ಡಿರುವ ದುರಹಂಕಾರಿಗಳಿಗೆ,
ನೌಕರಿ ಮಾಡ್ತಾರೆ ಅನ್ನೋದು ಕನಸಿನ ಮಾತು ಗಂಗಾ, ಕನಸಿನ ಮಾತು. ಶಂಕರ, ನಿನಗೆ ನೌಕರಿ ಸಲುವಾಗಿ ಎಲ್ಲ ವ್ಯವಸ್ಥೆ ಮಾಡುತ್ತೇವೆ. ಇರುವ 3 ಎಕರೆ ಜಮೀನು ಆದ್ರೂ ಮಾರಿ ನಿನಗೆ ವ್ಯವಸ್ಥೆ ಮಾಡುತ್ತೇವೆ. ನೀ ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡ. ಅಲ್ಲ, ಹಾಡು ಹಸಿದಿದೆ ಎಂದರೆ ಹಿಡಿ ಕಾಳಿಟ್ಟು ಹಸಿವು ನೀಗಿಸುವುದು ನಮ್ಮಂತ ಬಡವರು. ಆದರೆ ಆನೆ ಹಸಿದು ಬಂದು ನಿಂತರೆ ಆ ಹಸಿವನ್ನು ನೀಗಿಸಲು ನಮ್ಮಂತವರಿಂದ ಸಾಧ್ಯವಿಲ್ಲ. ಹಾ, ಹೋಗ್ಲಿ ಬಿಡಣ್ಣ. ಆ ಜಯರಾಜನ ಆಳುಗಳು ನಮ್ಮ ಊರಿಗೆ ಬೇಲಿ ಹಾಗಲಿಕ್ಕೆ ಬಂದಿರ್ತಾರಲ್ಲ, ಏನಾಯ್ತು? ಬೇಲಿ ಅಷ್ಟೆಲ್ಲ ಶಂಕರ್, ಧನಿಕರ ದಬ್ಬಾಳಿಕೆ ಏನಿದ್ದರೂ ನಮ್ಮಂತ ಬಡವರ ಮೇಲೆ. ಈ ಕರ್ಮ ತುಂಬಿದ ಸಮಾಜದಲ್ಲಿ ಧರ್ಮ ದೇವತೆ ಎಲ್ಲಿರೋಪ್ಪ? ಆ ಸ್ವಕ್ಕಿನ ಸಾಹುಕಾರನೇ ಬೇಕಂತೆ ನಮ್ಮ ಹೊಲ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ. ಅಣ್ಣ, ಅಂತ ಸ್ವಕ್ಕಿನ ಶ್ರೀಮಂತರ ದಬ್ಬಾಳಿಕೆಯನ್ನು ನೋಡಿಕೊಂಡು ಸುಮ್ಮನಿದ್ದರೆ ನಮ್ಮ ಹೊಲವನ್ನು ಕಳೆದುಕೊಳ್ಳಬೇಕಾಗ್ತದೆ. ಅಂತ ಸ್ವಕ್ಕಿನ ಶ್ರೀಮಂತರಿಗೆ ತಕ್ಕ ಉತ್ತರ ನೀಡಿದಾಗಲೇ ನಮ್ಮಂತ ಬಡವರು ಬದುಕಲು ಸಾಧ್ಯ. ಅದು ಅರ್ಜುನ್ ಮಾವನವರು ಬಂದಂತ ಕಾಣಿಸುತ್ತೆ. ಸಾಹುಕಾರ ಬೇಲಿ ಹಾಕಿದ ಅರ್ಜುನ್ ಮುಂದೆ ತೆಗೆಯಬೇಡಿ. ಏನನ್ನ ಏನೋ ವಿಚಾರ ಮಾಡಾಕಿದ್ರು ಅಂತ ಕಾಣ್ತಿದೆಯಲ್ಲ, ಏನಾಗಿದೆ ಮನೆಯಲ್ಲಿ? ನಮ್ಮ ಶಂಕರ ನಮ್ಮ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಬಂದಿದ್ದಾನೆ. ಅದನ್ನೇ ಮಾತಾಡ್ಕೋತ ನಿಂತಿದ್ದೆವು. ಅಣ್ಣ, ಆಶೀರ್ವಾದ ಮಾಡೋಣ. ಶಾಲೆ ಕಲ್ತಿದ್ದಕ್ಕೂ ನಿನ್ನ ಜೀವನ ಸಾರ್ಥಕ ಆಯ್ತ ತಮ್ಮ. ಅಂದಾಗ ಈ ನನ್ನ ಅರ್ಜುನನಿಗೆ ಬೆಟ್ಟದಷ್ಟು ಸಂತೋಷವಾಯ್ತು ತಮ್ಮ, ಸಂತೋಷವಾಯ್ತು. ಅಂದಾಗ ಅಣ್ಣ ಬಡತನದಲ್ಲಿ ಬೆಂದು ಹೋಗಿದ್ದಾನೆ ತಮ್ಮ. ಆದರೆ ಶಾಲೆಯನ್ನು ಕಲ್ತಿಲ್ಲ. ಈ ಅರ್ಜುನನ ತಮ್ಮ ಬಿಕಾಂ ಪದವೀಧರ. ಬಾ ಶಂಕರ ಬಾ. ಮಾಮ, ಹಾವೂರು ಜಾತ್ರೆಯಲ್ಲಿ ಚಕಡಿ ಸ್ಪರ್ಧೆಗೆ ಅಂತ ಹೋಗಿದ್ದಿಲ್ಲ, ಏನಾಯ್ತು ಆ ಸ್ಪರ್ಧೆ? ಗಂಗಾ, ಹಿಂದೆ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಸಾರೋತೆಗೆ ನಿಂತು ಪಾಂಡವರಿಗೆ ವಿಜಯ ಪತಾಕಿ ಹಾರಿಸಿಕೊಟ್ಟ ಶ್ರೀಕೃಷ್ಣ ಪರಮಾತ್ಮನಂತೆ ಇಂದು ತಾಯಿ ಇಲ್ಲದೆ ನನಗೆ ತಾಯಿಯಾಗಿ ಬಂದು ನಮ್ಮನೆ ದೇವತೆಯಾಗಿ ಬಂದು ಬೇಡಿದವರೇ ಜಗದ ಜನನಿ ಜಗನ್ಮಾತೆ ದುರ್ಗಾದೇವಿ ಆಶೀರ್ವಾದ ನನ್ನ ಮೇಲಿರುವವರೆಗೂ ಇಂಥ 100 ಸ್ಪರ್ಧೆಗಳು ಬಂದರು. ಸೋಲೆಂಬುದೇ ಬರ್ತಿಲ್ಲ ತಾಯಿ ದುರ್ಗಾ ತಾಯಿ. ಅಂದಾಗ ಜಯಗರಿಯನ್ನು ಭೇದಿಸಿ ವಿಜಯ ಮಾಲೆಯನ್ನು ಧರಿಸಿಕೊಂಡು ಬಂದಿರುವಣ್ಣ, ಈ ನಿನ್ನ ತಮ್ಮ ಸೋಲಿಲ್ಲದ ಸರ್ದಾರನಾಗಿ ಆಶೀರ್ವಾದ ಮಾಡಿ. ಎದ್ದೇಳು ಅರ್ಜುನ, ಎದ್ದೇಳು. ಬಡವರನ್ನು ಹರಿತಿನು ಬಂಡರಿಗೆ ಗಂಡು ಹುಲಿಯಾಗು. ಹರೆಯದೆ ಹೆಣ್ಣು ಮಕ್ಕಳಿಗೆ ಬಲಾತ್ಕಾರ ಮಾಡುವ ತಾಯಿ ಗಂಡ ಮಕ್ಕಳಿಗೆ ಮಿಂಡು ಹುಲಿಯಾಗು. ಈ ಹದಗೆಟ್ಟ ಸಮಾಜಕ್ಕೆ 3 ಲೋಕದ ಗಂಡಾಗಿ ಬಾಳತಮ್ಮ, ಗಂಡಾಗಿ ಬಾಳು. ಆಯ್ತಣ್ಣ, ಧರ್ಮವನ್ನು ಬಿಟ್ಟು ಧರ್ಮದಿಂದ ಬದುಕುವ ಬಂಡರಿಗೆ ಯಮಧರ್ಮನಾಗಿ, ಪರರ ಹೆಣ್ಣು ಮಕ್ಕಳ ಶೀಲ ಕೆಡಿಸುವ ದುಶಾಸನರಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿ, ಸ್ವಾರ್ಥ ತುಂಬಿದ ಈ ಸಮಾಜದಲ್ಲಿ ನಿಸ್ವಾರ್ಥಕ್ಕಾಗಿ ಜಗಮೆಚ್ಚಿದ ಮಗನಾಗಿ ಬಾಳುವನ್ನ ಈ ಸಮಾಜದಲ್ಲಿ ಈ ನಿನ್ನ ತಮ್ಮ ಅರ್ಜುನನ ಎಂದೆಂದಿಗೂ ಹಿರಿಯಣ್ಣನ ಮಾತು ಮೀರದವನಲ್ಲ ಈ ನಿನ್ನ ತಮ್ಮ ಅರ್ಜುನ. ಹೌದು ಅರ್ಜುನ, ಇಂದಿನ ಕಾರ್ಗತ್ತಿನ ತುಂಬಿದ ನಮ್ಮ ಮನೆಯಲ್ಲಿ ಸಂತೋಷದ ಬೆಳಕು ಚೆಲ್ಲಿದೆ. ಕಷ್ಟ ಕಾರ್ಪಣ್ಯಗಳು ಸಂತೋಷದ ಬೆಳಕು ಕಾಣುತ್ತಿದೆ ನಮ್ಮ ಮನೆಯಲ್ಲಿ. ಚಂದ್ರಮನ ಬೆಳದಿಂಗಳಲ್ಲಿ ಹಾಲು ಸಕ್ಕರೆಯಂತೆ ಈ ನಮ್ಮ ಸಂಸಾರ ಯಾವಾಗಲೂ ಸದಾಕಾಲ ನಗುವಂತೆ ಇರಬೇಕು ಅನ್ನೋದೇ ನನ್ನ ಆಸೆ ಮಾಮ. ಹಾಗಾದರೆ ಇದೇ ಸಂತೋಷದಲ್ಲಿ ಎಲ್ಲರೂ ಹಾಡಿ ಕೂಡಿ ನಡೆಯೋಣ.
ಕೇಳಿದ್ರು ಮಾಡ್ತೀಯಾ ಹಾಗೆ ಮಾತಾಡ್ತು ಇಲ್ಲೇ ಹೀಗೆ ನಿಗಿಲ್ಲ ಅಯ್ಯೋ ಮಮ್ಮ, ಇವಾಗ ಹೋಗಿ ಬಿಸಿ ಬಿಸಿ ಅಡಿಗೆ ರೆಡಿ ಮಾಡ್ತೀನಿ. ನೀನೇ ಮಾಡ್ತೀಯಾ ಅಥವಾ ಪಾರ್ಸಲ್ ಏನಾದ್ರು ತರ್ತೀಯಾ? ಮಮ್ಮ, ನಾನೇ ನನ್ನ ಕೈಯಾರಿಗೆ ಮಾಡ್ತೀನಿ. ಯಾಕೆ ನಾನು ಹೆಣ್ಮಗಳಾಗಿ ಕಾಣಿಸ್ತಾ ಇಲ್ವಾ ನಿಮಗೆ? ಗಂಗ, ನಾನು ಹೊಲಕ್ಕೆ ಹೋಗ್ಬೇಕು, ಬೇಗನೆ ಊಟಕ್ಕೆ ರೆಡಿ ಮಾಡು. ಅರ್ಜುನ, ನಾನು ಬೆಳಗ್ಗೆ ಹೊಲಕ್ಕೆ ಹೋಗಿ ಬಂದಿರುವೆ, ನೀನು ಹೋಗುದು ಬೇಡ, ನಾಳೆಗೆ ಹೋಗಬೇಕು. ಯಾಕನ್ನ ಕೈ ಕೆಸರಾದರೆ ಬಾಯಿ ಮುಸುರಿ ಎಂಬ ಹಿರಿಯರ ವಾಣಿಯಂತೆ ಮರೆತೇನನ್ನ. ಅದಕ್ಕೆ ಅಣ್ಣ, ಈ ಭೂತಾಯಿ ಮಡಿಲಲ್ಲಿ ದುಡಿಯುವ ರೈತನ ಮಕ್ಕಳಾದ ನಮ್ಮ ಆದರ್ಶ ಕರ್ತವ್ಯವನ್ನ ಆ ಭೂತಾಯಿ ಹೇಳುವೆನನ್ನ, ಏ ರೈತ, ನೀನು ಹಿಡಿ ಕಾಳನ್ನು ಬಿತ್ತಿದರೆ ನಾನು ಪಡಿ ಕಾಳು ಕೊಡುವೆನೋ ನಿಮಗೆಂದು. ಬೇಡ. ಏನನ್ನ 25 ವರ್ಷಗಳ ಕಾಲ ನಿನ್ನ ಮಡಿಲಲ್ಲಿ ಬೆಳೆದೇನೆಂಬುದು ಮರಿಬೇಡಣ್ಣ, ಮರಿಬೇಡ. ಯಾಕೋ ನನ್ನನ ಬಾಯಿಂದ ಹಿಂದೇಕೋ ಅಂಜಿಕೆಯ ಮಾತುಗಳು ಬರ್ತಿದೆ. ಅಣ್ಣ ಅಣ್ಣ, ಯಾರಾದ್ರೂ ಏನು ಅಂದರೆ ನನ್ನ ಹೇಳಣ್ಣ, ಹೇಳು. ಈ ನಿನ್ನ ತಮ್ಮ ಅರ್ಜುನ ನಿನ್ನ ಬಗ್ಗೆ ಯಾವನಾದ್ರೂ ಈ ಊರಲ್ಲಿ ಮಾತಾಡಿದರೆ ಈ ಪರಶುರಾಮನ ಕೊಲ್ಲಿ ಇದೆಯಲ್ಲ ಅಣ್ಣ, ಯಾಕನ್ಸಿತಿ ಅಣ್ಣ, ಯಾಕನ್ಸಿತಿ? ಮನ ಬಿಚ್ಚಿ ಹೇಳಣ್ಣ, ಮನ ಬಿಚ್ಚಿ ಹೇಳು. ಅಣ್ಣ, ಅದು ಅಣ್ಣ ನೀನೇ ಹೇಳ್ಬಿಡಣ್ಣ. ಅರ್ಜುನ, ಆ ಜಯರಾಜ್ ಸಾಹುಕಾರ ತನ್ನ ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ಟುತ್ತಿದ್ದಾನೆ. ಅವನ ಫ್ಯಾಕ್ಟ್ರಿಗೆ ಹೋಲಿಕೆ ರಸ್ತೆನೇ ಇಲ್ಲ. ಅದರ ಸಲುವಾಗಿ ನಮ್ಮ ಜಮೀನು ಕೊಡಿ, ದುಪ್ಪಟ್ಟು ದುಡ್ಡು ಕೊಡುವಂತೆ ಕೇಳಿದ. ಅದಕ್ಕೆ ನಾನು ಒಪ್ಪಲಿಲ್ಲ. ದಬ್ಬಾಳಿಕೆಯಿಂದ ಆಳುಗಳು ತೆಗೆದುಕೊಂಡು ನನ್ನ ಹೊಲಕ್ಕೆ ಬೇಲಿ ಹಾಕಲಿಕ್ಕೆ ಮುಂದಾಗಿದ್ದ. ಅದನ್ನು ತಡೆದು ಬಂದಿರುತ್ತೇನೆ. ಅಣ್ಣ ಅಣ್ಣ ಅಣ್ಣ, ದುಡು ತಿನ್ನುವ ಬಡವರ ಭೂತಾಯಿ ಒಡಲಿಗೆ ಕೈ ಹಾಕಿದ್ದೆ ನನ್ನ ಆ ಬಂಡ ಬಡ್ಡಿ ಮಗ ಸಾಹುಕಾರ. ಅಣ್ಣ, ಅವನಿಗೆ ಹೇಳಬೇಕತ್ತಣ್ಣ, ಹೇಳಬೇಕತ್ತು. ದುಡ್ಡಿನ ಆಸೆಗಾಗಿ ಅನ್ನ ಕೊಡುವ ಭೂತಾಯಿ ಮಾರುವ ನೀಚ ಮಕ್ಕಳಲ್ಲ ಅದು ಹೇಳಬೇಕಣ್ಣ, ಹೇಳಬೇಕತ್ತು. ಅಣ್ಣ, ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಅಣ್ಣ ಬಲರಾಮ ಕೃಷಿಯನ್ನೇ ಅವಲಂಬಿಸಿ ತನ್ನ ರಟ್ಟೆಯನ್ನೇ ಆಯುಧ ಮಾಡಿಕೊಂಡಿದ್ದು ಇತಿಹಾಸ ಇದೆಯನ್ನ, ಇತಿಹಾಸ ಇದೆ. ಅಂತ ಸಂಸ್ಕೃತದಲ್ಲಿ ಬೆಳೆದವರು ನಾವು ಅಣ್ಣ, ಬೆಳೆದವರು ನಾವು ಅಣ್ಣ. ಅವನ ಮಾತಿಗೆ ಅಂಜಿ ನೀನ್ ಯಾಕೆ ಕುಡ್ತೀಯಣ್ಣ, ನೀನ್ ಯಾಕೆ ಕುಡ್ತಿ ಅಣ್ಣ? ಸಾಧ್ಯವಿಲ್ಲ, ನಾ ಸಾಧ್ಯವಿಲ್ಲ. ಈ ಜನ್ಮದಲ್ಲಿ ನಾವು ಹೊಲ ಕೊಡಲ್ಲ, ನಾ ಕೊಡುದಿಲ್ಲ. ಹೌದಪ್ಪ, ನೀನು ಹೇಳುದು ನಿಜ. ಇಂಥ ಶ್ರೀಮಂತರು ಸರ್ಕಾರಕ್ಕೆ ತೆರಿಗೆ ಕಟ್ಟದೆ ಈ ಸರ್ಕಾರವನ್ನು ಸಲಹೆ ಪಡೆದಕ್ಕೋಸ್ಕರ ನೆಪ ಮಾತ್ರ. ಈ ದುಡ್ಡಿತರ ಶ್ರೀಮಂತರು ಈ ಅರೆಪುಡಾರಿ ರಾಜಕಾರಣಿಗಳಿಗೆ ಈ ಹಾಳು ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರ್ತೋ ಆ ಶಿವನೇ ಬಲ್ಲ. ಅಷ್ಟೇ ಯಾಕಣ್ಣ, ಅಡವಿಯಲ್ಲಿ ಏನು ಹೊಲವಿಲ್ಲದಿದ್ದರು ಸೋಕಿಗೋಸ್ಕರ ಹಸಿರು ಸ್ಟಾಲ್ ಹೆಗಲಿ ಹಾಕೊಂಡ್ರು. ಸ್ವಕ್ಕಿನಿಂದ ಮೆರೆಯುವ ರೈತರು ಹುಟ್ಟಿಕೊಂಡಿರುವಾಗ ನಿಜವಾದ ರೈತನಿಗೆ ಬೆಲೆನೇ ಇಲ್ಲದಂತಾಗಿದೆ ಒಡೆದು ಆಳುವ ಸರ್ಕಾರದ ನೀತಿಯಲ್ಲಿ. ಶಬ್ಬಾಸ್ ತಮ್ಮ ಶಬ್ಬಾಸ್, ಅರ್ಜುನ ತಮ್ಮ ಶಂಕರನಾಥ್ಗೂ ಶಬ್ಬಾಸ್. ಅಣ್ಣ, ರೈತ ತಾಳ್ಮೆಯಿಂದ ಇದ್ದರೆ ತಾನು ಬೆಳೆಸಿದ ಬೆಳೆಗಳನ್ನು ಹೇಗೆ ಜೋಪಾನ ಮಾಡಬಲ್ಲ ಹಾಗೆ ಬೆಳೆಸಬಲ್ಲ. ಆದರೆ ತಲೆ ಕೆಟ್ಟು ನಿಂತರೆ ಫಸಲಿಗೆ ಬಂದ ಬೆಳೆಯನ್ನು ಕುಡುಗೋಲಿನಿಂದ ಕೊಯ್ದು ಎಂತ ದುಷ್ಟ ರಕ್ತ ರಾಕ್ಷಸರನ್ನು ಕುಡುಗೋಲಿನಿಂದ ಕೊಯ್ದು ರಕ್ತದ ಹೋಗಳೆ ಆರಿಸಿ ನಮ್ಮ ಹೊಲದಾಗಿನ ಬನ್ನಿ ಮಾಂಕಾಳು ಗಿಡಕ್ಕೆ ರಕ್ತದ ಅಭಿಷೇಕ ಮಾಡಿ ಕಣದ ಹಬ್ಬ ಮಾಡಬಲ್ಲ ಈ ಅರ್ಜುನ ಎಂಬುದನ್ನು ಆ ಸಾಹುಕಾರರಿಗೆ ಎಚ್ಚರಿಕೆ ಕೊಡ್ತೀನಿ, ನಾ ಎಚ್ಚರಿಕೆ ಕೊಡ್ತೀನಿ. ಹೇಳ ನಾಳೆ 4 ಜನ ಹಿರಿಯರು ಕರೆದುಕೊಂಡು ಹೋಗಿ ತಿಳಿಸಿ ಬುದ್ಧಿ ಹೇಳಿ ಬರುತ್ತೇನೆ. ಅಣ್ಣ ಅಣ್ಣ, ಅವನು ತಿಳಿಸಿ ಹೇಳಿದ್ರೆ ತಿದ್ದಿಕೊಳ್ಳುವ ಜಾತಿ ಮನುಷ್ಯನಲ್ಲ ನಾ ಜಯರಾಮ್ ಎಂದು. ಅಣ್ಣ, ಈಗಲೇ
ಹೋಗಿ ಹೊಲಕ್ಕೆ ಹಾಕಿದ ಬೇಲಿಯನ್ನು ಕಿತ್ತೊಗೆದು ಅವನ ಗರ್ವ ತುಂಬಿದ ಅವನ ಆದಗಳಿಗೆ ಒತ್ತು ಬುದ್ಧಿ ಕಲಿಸಿ, ಲೇ ಸಾವುಕಾರ, ಎಷ್ಟೋ ಜನ ಹುಡ್ರ ತಲೆಯ ಕೊಟ್ಟು ಎಷ್ಟೋ ಹುಡ್ರ ಹಾಳು ಮಾಡಿ ನನ್ನ ಹೊಲದ ವಿಷಯಕ್ಕೆ ಬಂದ್ರೆ ಮಗನ, ನೀನು ಕಟ್ಟುತ್ತಿರುವ ಫ್ಯಾಕ್ಟರಿಯಲ್ಲಿ ನಿನ್ನನ್ನು ಅಲ್ಲೇ ಸಮಾಧಿ ಮಾಡ್ತೀನಿ ಎಂದು ಎಚ್ಚರಿಕೆ ಕೊಟ್ಟು ಬರ್ತೀನಿ. ಎಚ್ಚರಿಕೆ ಕೊಟ್ಟು ಬರ್ತೀನಿ ಅವನಿಗೆ. ನಿಲ್ಲಣ್ಣ, ಮೊದಲು ನಾನು ಅಣ್ಣ ಹೋಗಿ ತಿಳಿಸಿ ಹೇಳುತ್ತೇವೆ. ತಿಳಿದುಕೊಳ್ಳದಿದ್ದರೆ ಇದೆಯಲ್ಲ ದಂಡಂ ಪೆಟ್ಟು ಅನ್ನೋದು ನಿನ್ನ ದಾರಿಗೆ ತರುವಂತೆ. ಹೌದು ಅರ್ಜುನ, ಶಂಕರ ಹೇಳುವುದರಲ್ಲಿ ಅರ್ಥವಿದೆ. ನಾನು ಶಂಕರ ಹೋಗಿ ಅರ್ಜುನ ಶಂಕರ್ ಹೇಳುವುದರಲ್ಲಿ ಅರ್ಥವಿದೆ. ನಾನು ಶಂಕರ್ ಹೋಗಿ ಅವನಿಗೆ ಒಂದು ಸಲ ಬುದ್ಧಿ ಹೇಳಿ ಬರ್ತೇವೆ. ಅಣ್ಣ ಅಣ್ಣ ನೀನೇನು ಭಯ ಪಡಬೇಡಣ್ಣ, ನೀನೇನು ಪಡ, ಆರಾಮ್ ಹೋಗು. ಇನ್ನು ಬಂದಿದ್ದಾನೆ ಈ ನಿನ್ನ ತಮ್ಮ ಅರ್ಜುನ. ಯಾಕೆ ಮಾವನು ಊಟ ಮಾಡದೆ ಅದೆಲ್ಲಿಗೆ ಹೋಗಂತ ಕಾಣಿಸುತ್ತಲ್ಲ ಮಾಮ? ಗಂಗಾ, ಅವ್ರು ಹೋದ್ರೇನಾಯ್ತು ಗಂಗಾ? ನೀನು ನನಗೆ ಊಟ ಬಡಿಸುದಿಲ್ಲವೇ ಗಂಗಾ? ಯಾಕೆ ಮಾಮ ಹಾಗಂತೀರಾ? ಬಿಸಿ ಬಿಸಿ ಅಡಿಗೆ ಮಾಡಿದ್ದೇನೆ, ಹೊಟ್ಟೆ ತುಂಬಾ ಊಟ ಮಾಡುವಂತೆ. ನಾನೇ ನನ್ನ ಕೈಯಾರೆ ಬಡಿಸ್ತೇನೆ. ಬನ್ನಿ ನಾವು ಊಟ ಮಾಡೋಣ. ಗಂಗಾ, ಈ ನಿನ್ನ ಕೈಯಿಂದ ಮಾಡಿದ ಅಮೃತ ಅಡಿಗೆಗಿಂತ ಈ ನಿನ್ನ ಕಂಠದಿಂದ ನುಡಿಸಬಾರದೇ ಜಾನಮರಿ ನೀನು ಗಂಗಾ. ಯಾಕಂದ್ರೆ ನಿನ್ನ ಗುಣ ಈ ಅರ್ಜುನನಿಗೆ ಗೊತ್ತು. ನೀ ಹೇಗಿದ್ದೀಯಾ ಹೇಗಿಲ್ಲ ಈ ನಿನ್ನ ಮಾವ ಪಕ್ಕ ನೀನೇನು ಚಿಂತಿಸಬೇಡ. ಅದು ಹೇಳ್ತೀನಿ ಗಂಗಾ, ನಿನ್ನ ಮನಸ್ಸಿನಲ್ಲಿ ಏನಿದ್ರು ಹೇಳಬಹುದು ನೀನು ಈ ನಿನ್ನ ಮಾವನಿಗೆ. ಆದರೆ ನಿನ್ನ ಮಾವ ನಿನ್ನ ಬಗ್ಗೆ ಎಂದು ದ್ರೋಹ ಮಾಡವನಲ್ಲ ಗಂಗಾ, ಮಾಡವನಲ್ಲ. ಗೊತ್ತು ಮಾಮ, ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ನಾನು ಎತ್ತಿ ಆಡ್ಸಿದಿಲ್ಲ, ಹಂಗಾಗಿ ನನ್ನ ಗುಣಗಳೆಲ್ಲ ನಿಮ್ಗೆ ಗೊತ್ತು. ಹೋಗ್ಬಿಡಿ ಮಾಮ, ಬಿಟ್ಟರೆ ನೀವು ನನ್ನನ್ನು ಹೊಗಳಿ ಹೊಗಳಿ ಎಲ್ಲೇ ಕವಿಗಳಾಗ್ತಿರೋ ಏನೋ. ಬನ್ನಿ ಮೊದಲು ಊಟ ಮಾಡಿ. ಗಂಗಾ, ಯಾಕಂದ್ರೆ ದ್ಯಾಮನು ಜಾತ್ರೆಯಲ್ಲಿ ನಾನು ಕಳೆ ತಂದಿದ್ದು ನಮ್ಮ ಅಣ್ಣನಿಗೆ ಸಂತೋಷ ಆಯ್ತು, ಊರು ಜನಕ್ಕೂ ತೃಪ್ತಿ ಆಯ್ತು. ಆದರೆ ನಮ್ಮ ಅಕ್ಕನ ಮಗಳಾದ ಗಂಗನಿಗೆ ನಾನು ಏನು ತರಲ್ಲಂದ್ರೆ ನಿನ್ನ ಮನಸ್ಸು ಎಷ್ಟು ನೋವು ಇರಬಹುದೆಂದು ನಾನು ಅರ್ಥ ಮಾಡಿಕೊಂಡೆ ತಂದಿದ್ದೇನೆ ಗಂಗಾ. ಈ ನಿನ್ನ ಮಾವ ಬಡ ಮಾವನ ಅಲ್ಪ ಕಾಣಿಕೆ ಎಂದು ತಂದಿದ್ದೇನೆ. ಪ್ರೀತಿ ಕರುಣೆ ಯಾವಾಗಲೂ ಸದಾ ಇದೇ ರೀತಿ ಇರಲಿ ಅಂತ ನಾನು ಯಾವಾಗಲೂ ನಿಮಗೆ ಚಿರಋಣಿ ಆಗಿದ್ದೆ.
ಅಂತೂ ನಿನ್ನ ಮೌನ ಮನ ತೃಪ್ತಿಪಡಿಸಿದೆ ಗಂಗಾ. ಸಾಕು, ಕುಣಿದು ಕುಣಿದು ತುಂಬಾ ಸುಸ್ತಾಗಿದ್ದೀರಾ, ಬನ್ನಿ ಊಟ ಮಾಡಿ. ಸಿಡಿಲು ಬಡಿದ ಮರದಂತಾಗಿದೆ. ಹೆಣ್ಣಿನ ಮೇಲೆ ಕಾಮ ಎಂಬ ಕಚ್ಚೆ ಹರಿದು ಕಾಮಂದರ ಅತ್ಯಾಚಾರಕ್ಕೆ ಹಿಂದೆಲೆಗೆ ಹೋಗುತ್ತಿವೆ. ಆರವಾದ ಬಡ ಹೆಣ್ಣು ಮಕ್ಕಳ ಜೀವನ ಇನ್ನು ಜಗತ್ತಿಗೆ ಅನ್ನ ಕೊಡುವ ದೇವರಾದ ರೈತರ ಮೇಲೆ ರಾಜಗಿ ಎಂಬ ರಾಕ್ಷಸರು ಒಳಲಿ ಕಂಡಾಗಿ ಹೋಗಿದೆ ಭಾರತೀಯ ಬಡ ರೈತನ ಬದುಕು. ಅಂದಾಗ ಧರ್ಮಗಳನ್ನು ತುಳಿದು ನಿಂತಿರುವ ಬಂದರ ಪುಂಡಾಟಿಗೆ ತೆಗೆಯಲು ಧರ್ಮ ಎಂಬ ಕಾಗದ್ದರಲ್ಲಿ ಎತ್ತಿ ನಿಲ್ಲುವ ಬಹದ್ದೂರು ಕಂಡವನೇ ಹುಟ್ಟಿರುವುದು ಈ ಕಲಿಯುಗದಲ್ಲಿ. ಈ ಊರಿನಲ್ಲಿ ನಡೆಯುವ ಮೋಸದ ಸರ್ವಾಧಿಕಾರಕ್ಕೆ ಹತ್ತಿರ ಸಾಮ್ರಾಜ್ಯವನ್ನು ಕಟ್ಟಿ ಈ ಕಲಿಯುಗದಲ್ಲಿ ಕೊಟ್ಟ ಮಾತು ಇಟ್ಟ ಹೆಜ್ಜೆ ಹೊತ್ತ ಜಲ ಸಾಧಿಸುವವರೆಗೂ ಸಮಾಧಾನವಿಲ್ಲ. ಏರಿಗಾಗಿ ಸಿಡಿದತ್ತ ಈ ಕರುಣೆ
ರೀ ಮಿಸ್ಟರ್, ದಾರಿಯಲ್ಲಿ ಮೈ ಬಿಚ್ಕೊಂಡು ಗೂಳಿ ನಿಂತಾಗಿ ನಿಂತ್ಕೊಳ್ತೀಯಲ್ಲ, ಸ್ವಲ್ಪ ದಾರಿ ಬಿಟ್ಟ ನಿಲ್ಲಿ. ಅಷ್ಟಕ್ಕೂ ನಮ್ಮಂತ ಹರಿದ ಹುಡುಗಿಯನ್ನು ನೋಡಿ ಉತ್ತರಕ್ಕೆ ಜೊಲ್ ತೋರ್ತಾ ಇದೆಯಲ್ಲ, ಗೊತ್ತಾಗತ್ತೆ ನೀನೊಂದು ಕಾಮಕನಂತ. ಹುಟ್ಟುವ ಪ್ರತಿಯೊಂದು ಗಂಡು ಮಕ್ಕಳಿಗೂ ಅಕ್ಕ, ತಂಗಿ, ತಾಯಿ ಎನ್ನುವ ಮಾನವೀಯತೆ ಮಮತೆ ಕೊಟ್ಟು ಬೆಳೆಸಿರುತ್ತಾರೆ ಈ ನಮ್ಮ ಸಮಾಜದ ತಂದೆ ತಾಯಿ. ಆದರೆ ಎಂಬ ಆರೋಗ್ಯಕ್ಕೆ ಸಿಕ್ಕ ನಿಮ್ಮಂತ ಬಂಡ ಹೆಣ್ಣುಗಳು ಅರ್ಧಮರ್ಧ ಬಟ್ಟೆ ತೊಟ್ಟು ಈಗ ಎಬ್ಬಿಸಿಕೊಂಡು ಬರುವುದನ್ನು ನೋಡಿದರೆ ನನ್ನಂತ ಅಷ್ಟೇ ಆಗಲೇ ವಯಸ್ಸಾದ ಮುದುಕನ ಕಚ್ಚೆ ಸಾಲುವುದಾಗುತ್ತೆ. ಅಂತಲ್ಲಿ ನನಗೇನು ಅಂದ್ರೆ ನಿಮ್ಮಂತವರನ್ನು ನೋಡುವ ಹುಡುಗರಿಗೆ ಬರುವುದು ಸಹೋದರತೆಯ ಭಾವನೆಯಲ್ಲ, ಆವೃತಿಯ ಭಾವನೆ ಎಂಬುದನ್ನು ಮಾತ್ರವರಲ್ಲ. ಬಟ್ಟೆ ತೊಟ್ಟು ತೊಡೆ ತೋರಿಸು ನಿಮ್ಮಂತ ಬಂಡ ಹೆಣ್ಣುಗಳು ಹುಟ್ಟಿಕೊಂಡು ಗಂಡಸಿನ ಗಂಡಸ್ತನ ಕಿರಿಕಿ ಕಾಮದ ಕಟ್ಟೆ ಹೊಡೆಯುವುದು ನಿನ್ನಂತ ಧ್ಯೇಯ ಪ್ರಶ್ನಿಸುವ ಸೊಕ್ಕಿನ ಹೆಣ್ಣುಗಳಿಂದ ಹೊರತು ಈ ಸಮಾಜದಿಂದಲ್ಲ. ಅಂದ್ರೇನು ನಿಮ್ಮಂತ ಗಂಡಸರಿಗೆ ಕೆಟ್ಟು ಹೋಗ್ತಾರಂತ ನಮ್ಮಂತ ಹೆಣ್ಣು ಮಕ್ಕಳು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇರ್ಬೇಕಾ? ನಿಮ್ಮಂತ ಗಂಡಸರ ಮಾತನ್ನು ಕೇಳ್ಕೊಂಡು ನಮ್ಮ ಸೌಂದರ್ಯ ಮುಚ್ಚಿಡ್ಬೇಕಂತ ಹೇಳ್ತಾ ಇದ್ದೇನು? ಸೌಂದರ್ಯ ಕೈಗಳ ಕಾಮಿನಿ ಹೆಣ್ಣು ಸೌಂದರ್ಯ ತೋರಿಸಲೆಂದು ಅರ್ಧಮರ್ಧ ಬಟ್ಟೆ ತೊಟ್ಟು ಬೆತ್ತಲಾಗಿ ಬಂದು ನಿಂತರೆ ಈ ನಿನ್ನ ಸೌಂದರ್ಯಕ್ಕೆ ಮೆರವಣಿಗೆ ಸಿಗುವುದಿಲ್ಲ ವಿನಃ ಅಂತ ಅರೆಯದ ಹುಡುಗರು ಕೂಳಿಯಂತೆ ನಿನ್ನ ಮೈ ಮೇಲೆರಗಿ ಈ ನಿನ್ನ ಕೆಟ್ಟ ಸೌಂದರ್ಯವನ್ನು ಹತ್ತಿರಂತೆ ಕುಟ್ಟಿ ಕುಟ್ಟಿ ತಿನ್ನುತ್ತಾರೆ. ದೂರ ಸರಿಯಕ್ಕೆ ನಿನ್ನಂತವರ ಮಾತನ್ನು ಕೇಳಿಕೊಂಡು ದೆಲಿ ಭಾಗವತ ಹುತ್ತ ಹೆಣ್ಣು ನಾನಲ್ಲ. ಈಗ ನನಗೆ ಅರ್ಥ ಆಗ್ತಾ ಇದೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡ್ತಾ ಈ ಭಾರತದ ಈ ಸಂಸ್ಕೃತಿ ಅಂತ. ಲೇ ಹೊಚ್ಚು ಹೆಣ್ಣೆ, ಈ ಜಗತ್ತಿನಲ್ಲಿ ಅತ್ಯಂತ ಸೌಂದರ್ಯವತಿ ಹೆಣ್ಣುಗಳಿರುವುದು ನಮ್ಮ ಭಾರತದಲ್ಲಿ ಅಂತ ಇಡೀ ಜಗತ್ತೇ ಬಾಯಿ ತುಂಬ ಉಳುತ್ತೆ. ಅಂದಾಗ ನಿನ್ನಂತೆ ತುಂಡು ಬಟ್ಟೆ ತೊಡುವ ಸುಂದರಿಯರಿಂದಲ್ಲ, ಮೈ ತುಂಬ ಸೀರೆಯನ್ನುಟ್ಟು ತೆರೆ ತುಂಬ ಹೂವನ್ನು ಮುಡಿದು ಮನೆಯಲ್ಲಿ ಕುಂಕುಮವನ್ನು ಇಟ್ಟುಕೊಂಡು ಬರುವುದನ್ನು ನೋಡಿದರೆ ಕಾಮವೆಂಬ ಗಂಡಸಿನ ಸಕ್ಕಡೆಗೆ ಅಮ್ಮ ಅಮ್ಮ ಎಂಬ ಅಭಿಮಾನ ಉಕ್ಕಿ ಹರಿಯುತ್ತದೆ. ಹೀಗೆ ನಮ್ಮ ಭಾರತೀಯ ಸೌಂದರ್ಯದ ಸಂಸ್ಕೃತಿ. ಅದಕ್ಕೆ ಹೇಳಿದ್ದಾರೆ ಬಲ್ಲವರು, ನಮ್ಮ ಭಾರತೀಯ ಸಂಸ್ಕೃತಿಗೆ ತಲೆಬಾಗಿ ನಡೆಯುತ್ತೆ ಈ ಜಗತ್ತು ಅಂತ. ರೀ ಮಿಸ್ಟರ್, ನೋಡಿ ಈ ಫ್ಯಾಷನ್ ಮಾಡಿದ್ದು ನಮ್ಮಲ್ಲಿ ಅಷ್ಟೇ ಅಲ್ಲ, ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ಫ್ಯಾಷನ್ ನಡೆದಿದೆ ಅಂದಾಗ ಇದೇನು ದೊಡ್ಡ ಮಾತ ಈ ರೀತಿ ಹೊಗಳ್ತಾ ಇದ್ದೀರಾ? ಮುಂದಿನ ಪೀಳಿಗೆಗೆ ದಾರಿ ದೀಪವಾಗಬೇಕಾದ ನಿಮ್ಮಂತ ಹೆಣ್ಣುಗಳೇ ಬಾರಿನಲ್ಲಿ ಕುಳಿತು ಬೀರು ಕುಡಿಯುವ ಚಾಲಾಗಿ ಹೆಣ್ಣುಗಳು ತುಂಬಿಕೊಂಡಿರುವುದು ಈ ನಿನ್ನ ಹೆಣ್ಣಿನ ಕುಲದಲ್ಲಿ. ಶಾಲೆ ಕಲಿಯುತ್ತೇನೆಂದು ತಂದೆ ತಾಯಿಗಳಿಗೆ ನೆಪ ಹೇಳಿ ಸಿಟಿ ಸೇರಿ ರಾತ್ರಿ ಹೊತ್ತು ಕ್ಲಬ್ನ್ಯಾಗ ಮಿಂಡನೊಡನೆ ಮಬ್ಬಿನಲ್ಲಿ ಮಿಂಡನೊಡನೆ ಕೈ ಹಿಡಿದು ಕುಣಿಯುವ ಬಂಡ ರಂಡಿಯರೆಷ್ಟಿಲ್ಲ ಈ ನಿನ್ನ ಹೆಣ್ಣಿನ ಸೋಗಿ. ಅಷ್ಟೇ ಹೇಗೆ 9 ತಿಂಗಳು ಹೊತ್ತು ಹೆತ್ತು ಸಾಕು ಸಲಹಬೇಕಾದ ನಿಮ್ಮಂತ ಹೆಣ್ಣುಗಳೇ ಹೆಣ್ಣಿನ ಶೀಲ ಹತ್ಯೆ ಹೆಣ್ಣಿನ ಭ್ರೂಣ ಹತ್ಯೆ ಮಾಡುವ ಬದ್ಮಾಸ್ ಹೆಣ್ಣು ತುಂಬಿಕೊಂಡಿರುವುದು ಈ ಹೆಣ್ಣಿನ ಕುಲದಲ್ಲಿ. ಅದು ತಪ್ಪಲ್ವಾ? ಅದಕ್ಕೆ ಹೇಳಿದ್ದಾರೆ ಬಲ್ಲವರು, ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ. ಯಾಕ್ರೆ ಈ ರೀತಿ ಮಾಡ್ತಾ ಇದ್ದೀರಾ?
ಹೆಣ್ಣಿನ ಸೌಂದರ್ಯ ನೋಡಿ ಸಹಿಸ್ಕೊಳಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಆದ್ರೆ ಈ ಫ್ಯಾಷನ್ ಅಂದಾಗ ಹಳ್ಳಿಯಲ್ಲೂ ಮಾಡ್ತಾರೆ, ಜಿಲ್ಲೆಯಲ್ಲೂ ಮಾಡ್ತಾರೆ ಅಂದಾಗ ಅದ್ರಲ್ಲಿ ಏನು ತಪ್ಪಿದೆ ಅಂತ ಈ ರೀತಿ ಹೊಗಳ್ತಾ ಇದ್ದೀರಾ? ಮುಚ್ಚು ಬಾಯಿ ಹುಚ್ಚು ಹೆಣ್ಣೆ. ಈ ಕಲಿಯುಗದಲ್ಲಿ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಉಳಿದಿರುವುದು ಒಳ್ಳೆಯ ಬಡ ಹೆಣ್ಣು ಮಕ್ಕಳಿಂದ ಹೊರತು ಪ್ಯಾಂಟಿ ಬ್ಯಾಗ್ ಹಾಕಿ ಬೈಕಿನಲ್ಲಿ ಸೀಟಿಸುತ್ತ ನಿಮ್ಮಂತ ಗರ್ವ ತುಂಬಿದ ಶ್ರೀಮಂತ ಲೇಡಿಯರಿಂದಲ್ಲ. ನೋಡು, ನಿಮ್ಮಂತವರಿಂದ ನಮ್ಮ ಭಾರತೀಯ ಸಂಪ್ರದಾಯ ಕಾಪಾಡಿಕೊಳ್ಳಬೇಕಾದ್ರೆ ನಿನ್ನಂತವರಿಗೆ ನಮ್ಮಂತವರು ಭಕ್ತಿ ಕಲಿಸಲಿ. ನಿಮ್ಮ ಕೈ ಮುಗಿದು ಬೆಳ್ಕೊತಾ ಇದ್ದೀರಿ, ನನ್ನ ಏನು ಮಾಡಬೇಡಿ. ನಿನ್ನ ಶೀಲದ ಜೊತೆ ಸೊಲುಗೆ ಬೆಳೆಸುವ ಶೆಂಡ ನಾನಲ್ಲ, ಒಬ್ಬಳು ಇರುವಳೆಂದು ತಪ್ಪಿಕೊಳ್ಳುವ ಬಂಡನೂ ನಾನಲ್ಲ. ಸಮಾಜವನ್ನು ಆಳುಗಿಡುವ ನಿಮ್ಮಂತ ಅರಿಯದ ಹುಡುಗಿಯರ ನೀರನ್ನು ಸರಿ ದಾರಿಗೆ ತರುವ ಸರ್ದಾರ ನಾನು. ಇಷ್ಟೆಲ್ಲ ನನ್ನ ಸಮಯ ವ್ಯರ್ಥ ಮಾಡಿದ ತಪ್ಪಿಗೆ ನಿಮ್ಗೆ ದಮ್ಮಯ್ಯ ಅಂತ ಕೇಳ್ಕೊತಾ ಇದ್ದೇನೆ, ನಾನು ಏನು ಮಾಡಬೇಡಿ, ಬಿಟ್ಟು ಬಿಡಿ ನನ್ನನ್ನು. ನಿನ್ನನ್ನು ತಪ್ಪಿಕೊಳ್ಳುವ ಮದಿಯೇನ ಗಂಡಸು ನಾನಲ್ಲ. ಈ ಕಾಲನ ಕೈ ಎದುರಕೊಂಡು ನಿನ್ನ ತಲೆ ಸೀಳುವುದಕ್ಕಿಂತ ಮುಂಚೆ ಹೊರಟು ಹೋಗು. ಸರಿ ಸರಿ ಆಚೆ. ಬೆಳಿಗ್ಗೆ ಯಾರ ಮುಖ ನೋಡಿದ್ದೇನು? ಹಳ್ಳಿಗೆ ಬಂದ ತಕ್ಷಣ ಇಂಥವ್ರ ಕಡೆಯಿಂದ ಮಗಕ್ಕೆ ಮಂಗಳಾರತಿ ಮಾಡಿಸ್ಕೊಂಡೆ ನಾನು. ಆದ್ರೆ ಏನಾಯ್ತು, ನಾನು ಯಾರಂತ ಗೊತ್ತು ಮಾಡಿ ನಮ್ಮನನ್ನು ತಿಳಿಸಿ ಇವನಿಗೆ ಸರಿಯಾಗಿ ಪಾಠ ಕಲಿಸ್ತಿಲ್ಲ. ನನ್ನ ಹೆಸರು ಶೀಲಾನೇ ಅಲ್ಲ. ಕಲಿಯುಗದಲ್ಲಿ ಖರ್ಚಿಸುವ ನಾಯಕರೇ, ನಿಮ್ಮನ್ನು ಗೆಳಿಸಲು ಹುಟ್ಟಿ ಬಂದಿದ್ದೇನೆ. ಈ ಕಲಿಯುಗದ ನಾಯಕರ ನಾಯಕರಾಗಿ ಪೃಥ್ವಿರಾಜ್ ಒಂದು ನಿನ್ನ ಬೆಳವಣಿಗಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ನಿಮಗೆ ಎದುರಾಗಿ ನಿಂತವರಿಗೆ ವಿಷ ಸರ್ಪವಾಗಿ ಕಚ್ಚಿ ರಾಶಿ ಮೇಲೆ ಅರಮನೆ ಕಟ್ಟಿ ರಾಜ ಹುಟ್ಟಿ ಬಂದಿದ್ದಾನೆ ಪ್ರಚಂಡ ಪೃಥ್ವಿರಾಜ್ ಎಂಬುದನ್ನು ಮಾತ್ರ ಮರೆಯಬೇಡ. ಮರೆತರೆ ಅಂಧೇ ನಿನ್ನ ಮರಣ. ಬಂತಿಗೆ ಜಹೀರ್ ದೇತಾ ಹೈ. ಅಂದರೆ ಹಸು ಹುಲ್ಲನ್ನು ತಿಂದು ಹಾಲನ್ನು ಕೊಡಬಹುದು, ಬಟ್ ಹಾವು ಹಾಗಲ್ಲ. ಹಾಲನ್ನು ಕೊಂಡು ವಿಷವನ್ನೇ ಕಕ್ಕುತ್ತದೆ ಎಂದಾಗ ಪೃಥ್ವಿರಾಜ ವಿಷ ಸರ್ಪವಿದ್ದ ಹಾಗೆ ಯಾಕೆ ನಡೆದರೆ ಹಾಲನ್ನು ಕೊಡಬಲ್ಲ. ಯಾರಾಗಿ ನಿಂತರೆ ಕಾರ್ಪುಟದ ವಿಷವನ್ನೇ ಕೊಡಬಲ್ಲ. ಜಯರಾಜ್, ನಿನ್ನ ತಂಗಿ ಸುಂದರ ಗೀತಾ ಅಪ್ರತಿಮ ಸುಂದರಿ, ಯುವ ರಾಣಿ, ಸುಂದರ ಮೈ ಮಾಟದ ಬೆಡಗಿ, ತುಂಬು ಯೌವನದ ಹುಕ್ಕು ತಂಗೊಳಿಸುವ ಕಾಮಿನ ಬಿಲ್ಲಿನಿಂದ ಮಿಂಚುವ ಏನವಳ ಮೈ ಮಾಟ. ನೀನು
ಮಾತು ಕೊಟ್ಟಂತೆ ನಿನ್ನ ತಂಗಿಯನ್ನು ನನಗೆ ಕೊಟ್ಟು ನಿನ್ನ ಸರ್ವ ಆಸ್ತಿ ನನಗೆ ಬರಲು ಕೊಡದಿದ್ದರೆ ನಿನ್ನ ಮನೆಯಲ್ಲಿ ನಿನ್ನ ಸಮಾಧಿ ಕಟ್ಟಿ ಅದನ್ನೆಲ್ಲ ರಾಜ್ಯಭಾರ ಮಾಡಕ್ಕೂ ಹಿಂಜರಿಯಲ್ಲ ಈ ಪ್ರಳಯ ನನ್ನ ಕೆಲಸ ನಿಮ್ಮವರು ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ನಿಮ್ಮವರು ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ನಾಳೆ ಬರ್ರಿ. ಯಾಕಪ್ಪ ಅಂದ್ರ ನಮ್ಮ ಕಲ್ಲು ಸೌಕಳಿ ಬಂದೈತೆ ಅಲ್ರಿ. ನಮಗೇನು ಆಸರಿಕೆಲ್ರಿ, ನಮ್ಗೇನು ಬೇಸರಿಕೆಲ್ರಿ. ಎಲ್ಲರೂ ಬರ್ತಾರ, ನಾನು ಬುಟ್ಟಿ ಹಾಕು ಅಂತಾರ್ರಿ. ಹಾಕಿಸ್ಕೊಂಡ ಮ್ಯಾಗ ಗಂಟ ಕಂದ್ ಹೋಗ್ಬಿಡ್ತಾರ್ರಿ. ಹೋದ ವಾರ ಹನುಮವ್ವ ಹಾಕಿಸ್ಕೊಂಡೋಕಿ ನನ್ನ ಗಿರಿನಿಗೆ ಇನ್ನೂ ಬಂದಿಲ್ಲ. ಅವ್ರ ಮನೆ ಮುಂದೆ ಹೊಂಟ್ರಪ್ಪ ಅಂದ್ರ ಕದ ದಬಕ್ಕ ಮುಚ್ಚಾಡ್ರಿ. ಇವತ್ತು ಹೆಂಗಾರ ಮಾಡಿ ವಸೂಲಿ ಮಾಡ್ಕೊಂಡು ಹೋಗ್ಬೇಕು. ಈ ಕಡೆಯಿಂದ ಯಾರೋ ಬರಾಕತ್ತಾರ ಕಾಣಕತ್ತಾರ. ಬರ್ರಿ ಬರ್ರಿ ಬರ್ರಿ. ನಾ ಡ್ರೈವರ ಪೋಸ್ ಕೊಟ್ಟಾಳು, ಫೋನ್ ನಂಬರ್ ಕೊಟ್ಟಾಳು, ಪೋಸ್ ಕೊಟ್ಟಾಳು, ಫೋನ್ ನಂಬರ್ ಕೊಟ್ಟಾಳು. ನಮ್ಮ ನಾಟಕ ಹುಡುಗಿ, ನಮ್ಮ ನಾಟಕ ಹುಡುಗಿ ನನಗೊಂದು ದಾರ ಕಟ್ಟಾಳು. ಪೋಸ್ ಕೊಟ್ಟಾಳು, ಈಕಿ ಫೋನ್ ನಂಬರ್ ಕೊಟ್ಟಾಳು. ಪೋಸ್ ಕೊಟ್ಟಾಳು, ಈಕಿ ಫೋನ್ ನಂಬರ್ ಕೊಟ್ಟಾಳು. ದೋಸ್ತವೆಲ್ಲ ಹಳೆವದು. ಈಗ ಏನೈತ್ರಿ ಪಕ್ಕ ಟ್ರೆಂಡಿಂಗ್ ಇರ್ಬೇಕು. ನಾವು ಹಳೆ ಮಂದಿ ಹಳೆವ ಹಾಕೋಣ. ಹಾ ನಪ್ಪುಲ್ ಗೆಚ್ಚದನಿ ಗೆಚ್ಚದಿದ್ದು ಹಾಡ್ತೀನಿ ತಗೋ. ಭದ್ರಮ್ಮ ಬಂಡೆ ಬುಲೆಟ್ ಗಾಡಿ ಗಾಡಿ ಪಟ್ಟಿ 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 ಗಾಡಿ ಪಟ್ಟಿ 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 ಏ ಕಾಲೇಜ ಹುಡುಗಾರ ಕೇಳು ಮವ ಮವ ಹುಡುಗಿ ಹಳೆ ರೆಕಾರ್ಡ್ ಕೇಳು. ಬರೀ ಹೊಸ ಆಡ್ಕೊಂತವ್ರೆ ಹುಡುಗರೆಲ್ಲ ಜಿಗಿತಾರೆ ಇಲ್ಲಿ. ಹಳೆ ಕೇಳಿ ಕಲ್ಲ ಮೇಲೆ ಕಲ್ಲಿಟ್ಟ ಜಜ್ಜಿಗೆ ಗೆಳತಿ ಮುಗ್ದಾದ ಒಂದು ನೆನಪ. ಏನೇನು ಕಟ್ಟಿಕೊಂಡ ಕೊಂದಿರ್ತ ನಿನ್ನ ಬಗ್ಗೆ ದೊಡ್ಡ ದೊಡ್ಡ ಕನಸ, ದೊಡ್ಡ ದೊಡ್ಡ ಕನಸ. ಚಂದುಳ್ಳ ಚಲುವ ನಿನ ಅಂದಳದ ಗೀತ ಬ್ರಹ್ಮ ಕಲಿಯಾದ ನಂಬೇನಿ ನಿನ್ನ ಕೊಡಬೇಡ ಮಣ್ಣ. ಎಲ್ಲರೂ ಎಲ್ಲದ್ರೇನಪ್ಪ ದೋಸ್ತರ ಅದ್ರೆ ಹುಡುಗಿ ನಂದ ಒಂದ್ ಸ್ವಲ್ಪ ಕೇಳಿ, ನಿಂದ ಮುಗಿಸಿರ ಏನು ವಾಸ್ ಅದು ಅಯ್ಯಯ್ಯೋ ಏನ್ ಕಾಲ್ ಬಂದ್ರೆ ಅಂತೀನಿ. ಕಬರ್ಗೇಡಿ ತಂದು ಕೌದ್ಯಾಗ ಬಳಸಿದ್ರ 3 ಮೊಳ ಕೌದಿ ಹಡ್ದಿ ತನ್ನೋಂಗ ಇದೇನ್ರಿ ಇದು ಇದ್ದು ಬಿದ್ದು ಪೌಡರ್ ಎಲ್ಲ ಬಡ್ಕೊಂಡ್ ಮಾಡ್ತಾರ. ಕಬರ್ಗಡೆ ದಾರಿ ಬಿಟ್ಟಿದ್ದೀರ. ನಮ್ಮ ಊರಾಗ ಹಿರಿಯರು ಹೇಳಿದ್ರು, ಅಮ್ಮಗ ಹಳೇನ್ ಚಿಂತೆ ಆದ್ರ ಮೊಮ್ಮಗಳಿಗೆ ಮಿಂಡಗಾರ ಚಿಂತೆ ಅಂತ. ಲೇ ಹುಡುಗಿ, ಇದು ಪೌಡ್ರ್ ಅಲ್ಲ, ಮತ್ತೇನು? ಇದು ಎಣ್ಣೆ ಇಟ್ಟು ನೋಡ್ರಿ ನಾವು. ಅಯ್ಯಮ್ಮ ನೀನ ಇಲ್ಲಿ ಯಾಕೆ ಬಂದು ನಿಂತಿದಿ? ಏನಿದೆ ನಿನ್ನ ಬಾಳೆವು? ನಮ್ಮಂತ ಹುಡುಗರು ಬಾಳೆ ಏನ್ ಕೇಳ್ತೀರಿ ಅಪ್ಪ? ಸಾಲಿ ಕಲ್ತು ನೌಕರಿ ಬಂದ್ರ ಗೋರ್ಮೆಂಟ್ನವ್ರು ಕೆಲ್ಸ ಕೊಡ್ಲಿಲ್ಲ. ನಿಯತ್ತಾಗಿ ದುಡ್ಕೊಂಡ್ ತಿನ್ಬೇಕಂದ್ರ ಏನ್ರಿ ಮಾವರ ನಿಮ್ಮಂತ ಹುಡುಗಿಯರು ಬಿಡಿಲ್ಲ. ನಮ್ಮಂತ ನಿನ್ನ ಲವರ್ ಮೇಲೆ ನೀವು ನಿಮ್ಮಂತ ಹುಡುಗಿಯರು ಗಂಟು ಬೀಳ್ದ ಕರೆಂಟ್ ಹೊಡೆದ ನಮಗ್ ಕಾಗಿ ತಾಪಾಗಿದೆ ಅಪ್ಪ. ಮಾವ ಅಂತ ಕಷ್ಟ ಏನು ಬಂತು ಚಂದಗ ಕಾಣಕ್ ಕುಂತಿಯಲ್ಲ. ನಮ್ಮಂತ ಹುಡುಗರ ಕಷ್ಟ ಹೆಂಗ್ ಗೊತ್ತಾಗತ್ಲಿ ಅಪ್ಪ ನಿನಗ? ಒಂದ್ ರಾತ್ರಿ ಆತಂತ ತಿಳ್ಕೊ, ಹೌದು ಕನಸು ಬೀಳ್ತಾವ. ಆ
ಅವು ಕನಸು ದೊಡ್ಡ ಬರ್ತಾವಿಲ್ಲ ಹೇಳ್ಬಿಡು ಸುಮ್ಮನೆ ಹೇಳ ಕೂತ್ ಬಡ ಕೂತ್ ಒಂದ್ ರಾತ್ರಿ ಆತಪ್ಪರ ಕನಸು ಬರ್ತಾವ ಆ ಕನಸಿನ್ಯಾಗ ಅಲ್ಲಿಡು ಎಲ್ಲಿಡು ಟೈಮ್ನ್ಯಾಗ ವಾ ಅಂತ ಆಗ್ಬಿಡ್ತು ನಮ್ಗ ಯಾವಾಗ ವಾ ಅಂತ ಆಗತ್ ನೋಡ ಅವಾಗ ನಮ್ಮ ಸಮಾಧಾನ ಆಗತ್ತೆ ಹುಡುಗಿ ಹೌದು ಮಾವ ಹಿಂಗ್ ವಾಂತಿ ಯಾಕೆ ನೋಡಲಿ ಎಷ್ಟು ಸಾಣದಾಗಿತ್ತು ನಿಂದು ಬೆಟ್ಟ ಬೆಳತನಕ ಎಬ್ಬಿಸ್ತೀವಿ ನಾವು ಎಲ್ಲಿ ಅದು ಸಾಂಗ್ ಆಗಿತ್ತು ತಪ್ಪು ತಿಳ್ಕೊಬೇಡ್ರಿ ಮಾವ ನಾ ಅಂದಿದ್ದೆ ನಿನ್ನ ಮಾರಿ ಸಣ್ಣದಾಗಿದ್ದಂದೆ ಮಾವ ಹೌದು ಇಷ್ಟು ಅರ್ಜೆಂಟ್ ಎಲ್ಲಿ ಬಂಟಿ ಬೆಳಿಗ್ಗೆ ಅಯ್ಯೋ ನನ್ನ ಮಾವ ತುಂಬಿದ ಪುಟ್ಟಿ ಹೊತ್ಕೊಂಡು ಹರಿದ ಹುಡುಗಿ ಎಲ್ಲಿ ಹೋಗ್ಕಳ ನಿನ್ ಹತ್ರ ಬಂದಿ ನಮ್ಮ ಮಾವ ನಿನ್ ಹತ್ರ ನಿಮ್ಮ ಏನು ಕರೆಯವ ಏನ್ ಬೆಳೆಯವ ಅಡ್ನಾಡಿ ಹಳೆ ಅಡ್ನಾಡಿ ಏನು ಕರೆ ಹೋಗ್ಲೇವ ತಪ್ಪು ತಿಳಿಬೇಡಿ ಹುಡುಗಿ ನೀವು ಹೊತ್ತಕ್ಕೊಂದು ಪುಟ್ಟಿ ಒಳಗ ಕರೀರಂದ್ರ ರಾಗಿ ಬೆಳೆದಂದ್ರ ಜ್ವಾಳ ಕರೆವೆಲ್ಲ ಗಾವ್ ಆಗಂಗಿಲ್ಲ ನಮಗ ಏನ ಇದ್ರು ಬೆಳೆವ ನನ್ನ ಪುಟ್ಟಿ ಒಳಗೆ ಬೆಳೆ ಜೋಳದ ಕರೆ ರಾಗಿ ಅಂತೂ ಇಲ್ಲ ಹೆಂಗ ಮಾಡ್ತೀವಿ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀನಿ ಹುಡುಗಿ ನೀವ್ ಚಾಲು ಮಾಡಿದ್ರೆ ನನ್ನ ಪುಟ್ಟಿ ತುಂಬಸಕ್ ರೆಡಿನಾ ನೋಡು ಮಾವ ಚಾಲು ಮಾಡೋ ಅವಸರದಾಗ ಮತ್ ನಿಂದ ಗ್ರೀಸ್ ಹೊರಗೆ ಬಂದು ಪುಟ್ಟಿ ಕೆಡಬಾರ್ದು ಯಾಕಂದ್ರ ಮೊದಲ ಹೊಸ ಪುಟ್ಟಿ ಐತಿ ಏನ್ ಕೆಟ್ರ ನಮ್ಮಪ್ಪ ನನ್ನ ಮನೇನೆ ಬಿಡಿಸ್ತಾನೆ ಎಲ್ಲಿ ಬೇಕಾದಲ್ಲ ಉರ್ಯಾಕತ್ತೈತಪ್ಪಯ್ಯ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ ನಾವು ಹೊಸ ಪುಟ್ಟಿಗೆ ಗ್ರೀಸ್ ಬಿಡ್ತೀವಿ ಹಳೆ ಪುಟ್ಟಿ ಬಿಡೋದಲ್ಲ ನಮ್ದು ಹೌದಾ ನಿನ್ನ ಬೊಟ್ಟಿ ಒಳಗೆ ನನ್ನ ಗ್ರೀಸ್ ಬಿತ್ತಂತ ನಿನ್ನ ಬೊಟ್ಟಿ ಕೆಡಬಾರ್ದಂತ ಐತಿ ನನ್ನ ಹತ್ರ ಒಂದು ಕ್ಯಾಪ್ ಮತ್ ಹೊಸದೈತಿಲ್ಲ ಅದು ಎಲ್ಲಿ ಉಪಯೋಗ ಆಗಿಲ್ಲ ಎಲ್ಲಿ ಎಲ್ಲ ಸರಿ ಸಾಗೈತಿ ಆಗೈತೆ ಸಗರಿದ ಹಂಗಾದ್ರೆ ಜಲ್ದಿ ಚಾಲು ಮಾಡು ಮಾವ ಅದಕ್ಕಂತ ಕೊಟ್ಟಾನ ನಮ್ಮಂತ ಹುಡುಗರಿಗೆ ಬಂಗಾರದ ಬಗಣಿ ನಡಿ ಹೋಗದ ಬಿಡು ಕಣ ಒಂದು ಅವೆಲ್ಲ ಹಳೆ ಮಾಧವ ಏನೇ ಇದ್ರೆ ಎಬಸೆ ನಮ್ದು ಎಬ್ಸೋದಿಲ್ಲ ಹೋಗಿದ ನಮ್ದು ಎಬಿಸಿ ಒಗದ್ ಬಿಡ್ತೇನೆ ಇಲ್ಲ ಎಬಿಸಿಗಿಲ್ಲ ಯಾವತ್ತ ಒಕ್ಕೊಂತ ಬಂದಿವಿ ವಿಷಯ ಒಟ್ಟ ಯಾರನ್ನು ಹೋಗಿ ಹಂಗಾದ್ರ
ಅಲ್ಲಿಂದ ಆ ಕಡೆ ಯಾರ ಬರಾಕತ್ತಿರಪ್ಪ ನಮ್ಮ ಅಪ್ಪ ಇರ್ಬೇಕು ಮೊದಲನೇ ಇಲ್ಲಿಂದ ಹೋಗೋ ಕೆತ್ತ ಅವಸರ ಮಾಡಬೇಡ, ಯಾರು ಬರಲ್ಲ. ನಮ್ಮ ತಮ್ಮ ಬರ್ತಾನೆ ಈಗ ಒಳ್ಳೆ ನನಗೆ ಮದುವೆ
ತೆಗೆದು ನೀರ್ ಚೆಲ್ ಬಿಟ್ರ ವಾಪಸ್ ಬೆಳಗ್ಗೆನ ತೆಗೆದು ನಮಗ ಬ್ಯಾಲೆ ಬೆಳಕರ ಇರಲಿ ಇರಲಿ ಕತ್ಲರ ಇರಲಿ ಯಾಕಪ್ಪ ಅಂದ್ರ ನಿಮ್ಮ ಮನೆ ಒಂದ್ಸಲ ಪೂರ್ತಿ ಕಸ ಗುಡಿಸಿ ನೀರು ಚೆಲ್ಲಿ ನಿಮಗ್ ಹೊಡೆದ್ ಬಿಟ್ಟಪ್ಪ ಅಂದ್ರೆ ಒಂದ್ ತಿಂಗಳ ಮಟ್ಟ ಯಾವ ಸಮಸ್ಯೆನೂ ಬರೋದಿಲ್ಲ ನೋಡ್ರಿ ಡಾಕ್ಟ್ರ ಹೇಳಿಲ್ಲ ನಗಳ್ರಿ ಆಮೇಲೆ ಯಾಕಂದ್ರೆ ಮ್ಯಾಗ ಬ್ಯಾಚುಲರ್ ಬರ್ತಾರ ಅಂತ ಹೇಳಿ ಮೆತ್ತಗೆ ಎರಡು ಗಾದಿದಾವ್ ಕೆಳಗನ ಮನ್ಯಾಗ ತೆಂಗಿನ ಕತ್ತಿ ಮ್ಯಾಟ್ ಹಾಕ್ಸಿವಿ ಯಾಕಂದ್ರ ಮಕ್ಕೊಂಡಾಗ ಚುಚ್ಚಿ ರಗುತ್ತು ಬರ್ಬಾರ್ದು ಅಂತ ಹೇಳಿದ್ವಿ ಹೇಳ್ರಿ ಚುಚ್ಚಿ ರಗತ್ ಬಂದ್ರು ಪರವಾಗಿಲ್ಲ ತಳಗಿನ ಮನ್ಯಾಗ ನೋಡಿ ಸುಖ ಮ್ಯಾಲಿ ಮನೆ ಸಿಗೋದಿಲ್ಲ ಅನ್ಸ್ರಿ ಅದಕ್ಕೆ ಎಷ್ಟು ತಳಗಿನ ಮನೆ ಕೊಡಲ್ಲ ಒಟ್ಟು ಕೆಳಗನ ಬೇಕಾ ನಿಮ್ಗೆ ತಳಗಿಂದ ಬೇಕು ಅಂದ್ರೆ ಸುಖ ಬಡಗೆಟ್ಟ ನಿಂತಾನೆ ಡಾಕ್ಟ್ರ ಮತ್ತ ಬಡಗಡ್ನಿಂದ ಈಗಿನ ಕಾಲದಾಗ ನೋಡ್ರಿ ಡಾಕ್ಟ್ರ ಮತ್ತ ಆಮೇಲೆ ಹೇಳಿಲ್ಲ ಅನ್ಬೇಡ್ರಿ ಯಾಕಂದ್ರ ನನ್ನೊಂದು ಕಂಡೀಷನ್ ಏನೈತ್ರಿ ಡಾಕ್ಟ್ರ ಏನ ನೋಡಿ ಡಾಕ್ಟ್ರ ನೀವ್ ದಿನಾಲೂ ಮಾಡಿ 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 ಮನಿ ತುಂಬಿಸ್ಬಾರ್ದ ಯಾಕಂದ್ರೆ ನಮ್ಗ ತ್ರಾಸ ಯಾಕೆ ಹಂಗೆ ಮಾಡಿ ನಿನ್ನ ಮನೆ ತುಂಬಿಸ್ರಿ ಆಗೋಟು ಈಗಟ್ಟು ನೋಡಿ ಸಮಯ ನೋಡಿ ಮಾಡಿ ನಿನ್ನ ಮನೆ ತುಂಬಿಸ್ತೇ ಇಲ್ಲೇ ನಿಂತ ನೋಡ್ರಿ ಹಾ ನೋಡಿ ಡಾಕ್ಟ್ರ